ಕಲ್ಯಾಣ ವಿಶ್ವದ ಕಲ್ಯಾಣ ವೆಂಕಟೇಶ ಕಲ್ಯಾಣ ವಿಶ್ವದ ಕಲ್ಯಾಣ.
శ్రియః కాంతాయ కళ్యాణ నిధయే నిధయేర్దినాం శ్రీవేంకట నివాసాయ శ్రీనివాసాయ తే నమః శ్రౌత స్మార్త ఆదికం కర్మ నిఖిలం ఏన సూత్రితం తస్మై సమస్త వేదార్థ విదే వికనసే నమః. శృతి స్మృతి నదీపూర్ణం శాస్త్రకల్లోల శంకులం విష్ణుభక్తి యుదకం శుద్ధం వందే శ్రీ వికనోర్నవం శ్రీ గోవింద గోవింద గోవింద. అద్య శ్రీ మహావిష్ణోః ఆజ్ఞయ ప్రవర్తమానస్య అద్య బ్రహ్మణః ద్వితీయపరార్ధే శ్రీ శ్వేతవరాహకల్పే వైవస్వత మన్వంతరే కలియుగే ప్రథమపాదే జంబూద్వీపే భారతవర్షే భరతఖండే శకాబ్దే మేరోః దక్షిణే పార్శ్వే శ్రీ ఆదివరాహక్షేత్రే వెంకటాచలే శ్రీ శ్రీనివాసస్వామినః దివ్యసన్నిధౌ కళ్యాణమండపే అస్మిన్ వర్తమానేన వ్యావహారిక చాంద్రమానేన ప్రభవాది షష్ఠి సంవత్సరాణం మధ్యే శుభనక్షత్ర శుభయోగ శుభకరణ ఏవం గుణ విశేషణ విశిష్టాయాం అస్యాం శుభదిదౌ శ్రీ శ్రీనివాసస్వామినః ప్రీత్యర్థం మమ. ఇప్పుడు మీ యొక్క పేరు, మీ యొక్క గోత్రం, మీ యొక్క భార్య పేరు, మీ పిల్లల పేర్లను, మీ కుటుంబ సభ్యుల పేరుని సహా కుటుంబంగా చెప్పుకోవాలి. మీ యొక్క కోరికలను ప్రార్థనలు మనసులో స్వామివారికి ఉండవలసినది. చెప్పండి. సహ కుటుంబానాం క్షేమ స్థైర్య ధైర్య వీర్య విజయ అభయ ఆయు ఆరోగ్య ఐశ్వర్యాణం అభివృద్ధ్యర్థం ఇష్టకామ్యార్థ సిద్ధ్యర్థం ధర్మార్థ కామ్యమోక్ష చతుర్విధ ఫల పురుషార్థ సిద్ధ్యర్థం సత్సంతాన సౌభాగ్య సిద్ధ్యర్థం రాజద్వారే రాజముఖే సర్వకార్య ఆనుకూల్య సిద్ధ్యర్థం శ్రీ శ్రీనివాసస్వామినః కరుణ కటాక్ష వీక్షణ పరిపూర్ణ అనుగ్రహ సిద్ధ్యర్థం లోకక్షేమార్థం శ్రీభూమి నీలా సమేతస్య శ్రీ శ్రీనివాసస్వామినః వైవాహిక కళ్యాణోత్సవం శ్రీ వైఖానస దివ్య ఆగమోక్త ప్రకారేణ అహం ఆచార్యముఖేన కారయిష్యే సర్వం శ్రీ శ్రీనివాసార్పితమస్తు. ఏడుకొండలవాడ వెంకటరమణ గోవింద. వెంకటేశ గోవింద గోవింద. అఖిలాండ కోటి బ్రహ్మాండ నాయకన కళ్యాణోత్సవ కార్ಯಕ್ರಮ కళ్యాణాద్భుతగాత్రాయ కామితార్థప్రదాయినే
ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ಎಂಬುದಾಗಿ ಆ ಭಗವಂತನನ್ನು ಭಜಿಸುತ್ತಾ, ಆತ್ಮೀಯ ವೀಕ್ಷಕರೇ, ಜಗದೊಡೆಯನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ವೈಖಾನ ಸಾಗಮುಕ್ತ ಪ್ರಕಾರವಾಗಿ ಭೂವೈಕುಂಠದಲ್ಲಿ ತಿರುಮಲ ಕ್ಷೇತ್ರದಲ್ಲಿ ಆಚರಿಸಲ್ಪಡ್ತಾ ಇದೆ. ಇಂತಹ ಪುಣ್ಯಪ್ರದವಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತ, ಸುಸ್ವಾಗತ. ಮೊಟ್ಟ ಮೊದಲಿಗೆ ಅರ್ಚಕ ವರೇಣ್ಯರು ಪಾಲ್ಗೊಂಡ ಎಲ್ಲ ಭಕ್ತರಿಂದ, ಪ್ರತ್ಯಕ್ಷವಾಗಿ ಪಾಲ್ಗೊಂಡಂತಹ ಭಕ್ತರಾಗಬಹುದು ಅಥವಾ ಪರೋಕ್ಷವಾಗಿ ಮನೆಯಲ್ಲಿ ಕುಳಿತುಕೊಂಡೇ ಪಾಲ್ಗೊಳ್ತಾ ಇರುವಂತಹ ಭಕ್ತರಾಗಬಹುದು, ಅವರೆಲ್ಲರಿಂದಲೂ ಕೂಡ ಸಂಕಲ್ಪವನ್ನು ಮಾಡಿಸಿ ಈಗ ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮದೊಂದಿಗೆ ಕಲ್ಯಾಣೋತ್ಸವವನ್ನು ಆರಂಭಿಸ್ತಾ ಇದ್ದಾರೆ. ನಿರ್ವಿಘ್ನ ಪರಿಸಮಾಪ್ತಿಗಾಗಿ ವಿನಾಯಕನ ಪೂಜೆಯ ಪರ್ಯಾಯವಾಗಿ ವಿಶ್ವಕ್ಸೇನ ಆರಾಧನೆಯನ್ನು ಮಾಡುತ್ತಾ ಸ್ಥಳ ಶುದ್ಧಿ, ವಾತಾವರಣ ಶುದ್ಧಿ, ದ್ರವ್ಯ ಶುದ್ಧಿ, ಆತ್ಮಶುದ್ಧಿ, ಮನಃಶುದ್ಧಿಯನ್ನು ಸಂಪಾದಿಸಿಕೊಡುವ ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮದ ಮಂತ್ರಗಳನ್ನು ಚಲಿಸುತ್ತಾರೆ. ಆ ಮಂತ್ರಗಳನ್ನು ಕೇಳುತ್ತಾ ಅರ್ಚಕ ವರೇಣ್ಯರು ನೆರವೇರಿಸಿಕೊಡುವಂತಹ ಕೈಂಕರ್ಯವನ್ನು ವೀಕ್ಷಿಸುತ್ತಾ ನಾವೆಲ್ಲರೂ ಕೂಡ ನಮ್ಮ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಭಗವಂತನ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ. ಹರೇ ಶ್ರೀನಿವಾಸ, ಸಪ್ತಗಿರಿವಾಸ, ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಒಂದು ಸಿಂಹಾಸನದಲ್ಲಿ ಸ್ವಾಮಿ ಶ್ರೀ ಶ್ರೀನಿವಾಸ ಅತ್ಯಂತ ಸುಂದರವಾದ ರೀತಿಯಿಂದ ಅಲಂಕೃತನಾಗಿ ಭಕ್ತ ಕೋಟಿಯನ್ನು ಅನುಗ್ರಹಿಸುತ್ತಿದ್ದರೆ, ಮತ್ತೊಂದು ಸಿಂಹಾಸನದಲ್ಲಿ ಶ್ರೀದೇವಿ ಭೂದೇವಿ ಅಮ್ಮನವರು ಕೂಡ ಭಕ್ತ ಕೋಟಿಯನ್ನು ಅನುಗ್ರಹಿಸುತ್ತಿದ್ದಾರೆ. ಹೀಗೆ ಇವರ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ಆಚರಿಸಲ್ಪಡುವಂತಹದ್ದು. ನಾವೆಲ್ಲರೂ ಕೂಡ ಭಾಗ್ಯಶಾಲಿಗಳು. ಆ ಭಗವಂತನ ಭಗವತಿಯರ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಭಾಗ್ಯವನ್ನು ಇಂದು ಪಡೆದುಕೊಂಡಿದ್ದೇವೆ. ಅದು ಆ ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ಎನ್ನುವುದನ್ನು ತಿಳಿದುಕೊಳ್ಳುತ್ತಾ, ಆ ಭಗವಂತನ ನಾಮಸ್ಮರಣೆ ಬಹಳ ವಿಶಿಷ್ಟವಾದಂತಹದ್ದು. ಇದೋ ಮಂತ್ರಗಳನ್ನು ಉಚ್ಚರಿಸುತ್ತಿದ್ದಾರೆ. ಆ ಮಂತ್ರಗಳನ್ನು ಕೇಳುತ್ತಾ ನಿಖಿಲ ನಿಗಮವೇದ್ಯೋ ನಿಸ್ತುಲೋ ವೆಂಕಟೇಶಃ ನಿಜಚರಣ ಸಮರ್ಥ್ಯ ಸಕ್ತ ಭಕ್ತೋ ಗರಕ್ಷಿ ನಿವಸತು ಹೃದಯೇ ಮೇ ಸ್ವಾಂಗ್ರಭಕ್ತಿನ್ ವಿದನ್ವನ್ ಶುಕ್ಲಾಂಬರಧರಂ ವಿಟ್ಟಂ ಚತುರ್ವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇತ್ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ತೇ ಗೃಹಂ ಸ್ಮರಾಮಿ. ಯತ್ರ ಯೋಗೀಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವೃಜಜೋದ್ಭೂತಿ ಧ್ರುವಾಣಿ ಧ್ರುವನಿರ್ಮಮ ಸುಮೃತೆ ಸಕಲ ಕಲ್ಯಾಣ ಭಾಜನಂ ಯತ್ರ ಜಾಯತೆ ಪುರುಷಸ್ತಮದನ್ ನಿತ್ಯಂ ಪ್ರಜಾಂ ಶರಣಂ ಹರಿಂ ಲಾಭಸ್ತೇಷಾಂ ಜಗಸ್ತೇಷಾಂ ಕುತಸ್ತೇಷಾಂ ಪರಾಭವಃ ತೇಷಾಮಿಂದಿ ಹೃದಸ್ಯಾಮೂರ್ತಿಗಸ್ತೋ ಜನಾರ್ದನಃ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಜೋ ಭೂಜೋ ನಮಾಮ್ಯಹಂ. ಪ್ರಾಣಾನಾಯಂ ಯಾಕ್ ಅದ್ಯಮಯ ಪೂರ್ವೋಕ್ತ ಏವಂ ಗಣವಿಜಯಜನವಿದಿಷ್ಟಾಯಾಮಸ್ಯಾಂ ಸುಪದಿದೌ ಅಸ್ಯ ದೇವದೇವಸ್ಯ ಭಗವತೋ ನಾರಾಯಣಸ್ಯ ಶ್ರಿಯಪದೇ ಪುರುಷೋತ್ತಮಸ್ಯ ಶ್ರೀಮತಿಕಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀ ಭೂಮಿ ನೀಲಾಸಮೇತ ಶ್ರೀ ಶ್ರೀನಿವಾಸಸ್ವಾಮಿನಃ ವೈವಾಹಿಕೋತ್ಸಕರ್ಮಾಂಗಂ ಶುದ್ಧಿ ಪುಣ್ಯಾಹ ವಾಚನಂ ಕರಿಷ್ಯೆ. ಆದೌ ನಿರ್ವಿಘ್ನೇನ ಪ್ರಸಮಾವಾಪ್ತ್ಯರ್ಥಂ ವಿಸ್ಪಕ್ಷೇನಾರಾಧನಂ ಕರಿಷ್ಯೆ ತತಃ ಕಲಶಾರಾಧನಂ ಕರಿಷ್ಯೆ. ದಾರಾತು ತಪ್ತಚ್ಯುತಮಾನದೇಷು ಸರತ್ಸರಚ್ಚ ಪರಿಪೂರಿತೇಷು ಅಪೋಮಗೃಣ್ಣಂ ಪ್ರತಿಪಾದಯಿಷ್ಯೆ. ಕೃಣೋಮಿ ದತ್ತಾಕುಂ ಸುಚರಕುಂ ಸುಚರ್ಮ ಇದಮಾಪಚ್ಯಮಾಚಮದಮಾಡ್ಯಾಂತಾಡ್ಯಾಂತದಮಾಶುಮಾಶುಪದಮಾಃ ಪೂತ ಪೂತದಮಾ ಪುಣ್ಯ ಪುಣ್ಯದಮಾ ಮೇದ್ಯ ಮೇದ್ಯದಮಾ ಅಮೃತಾಮೃತರಸಾಃ ಭೂತಃ ಬ್ರಹ್ಮ ಪವಿತ್ರೇಣ ಭೂತಃ ಸೂರ್ಯಸ್ಯ ರಶ್ಮಿಃ ಏತೇಷು ತಂ ವರುಣಯೇ ದಹತ್ರಂ ಯಜ್ಞಜಾಃ ಪಾಶಾವಿದದಾಃ ಪುರುತ್ರಾಃ ತೇಭ್ಯೋ ನ ಇಂದ್ರಸ್ಯ ವಿದೋದ ವಿಷ್ಣುರ್ ಯುಷ್ಮೇ ದೇವಾ ಮುಂಚಂತು ಮೃತಸ್ವಸ್ಯ. ಓಂ ಭೂ ವರ್ಣಮಾವಾಹಜಾಮಿ ಪ್ರಚೇತಸಮಾವಾಹಜಾಮಿ ರಕ್ತಾಮೃತಮಾವಾಹಜಾಮಿ ಯಾದಸ್ಪತಿಮಾವಾಹಜಾಮಿ. ವರುಣಾಯ ನಮಃ. ಇದಮಾಸನ ವರುಣಾಯ ನಮಃ. ಪಾದ್ಯಂ ಸಮರ್ಪಯಾಮಿ, ಅರ್ಘ್ಯಂ ಸಮರ್ಪಯಾಮಿ, ಆಚಮನೀಯಂ ಸಮರ್ಪಯಾಮಿ. ವರುಣಾಯ ನಮಃ. ಪುಣ್ಯಪುಷ್ಪೈಃ ಪೂಜಯಾಮಿ. ವರುಣಾಯ ನಮಃ. ಗುಲೋಪಹಾರ ನಿವೇದಯಾಮಿ, ತಾಂಬೂಲಂ ಸಮರ್ಪಯಾಮಿ. ವರುಣಾಯ ನಮಃ. ಸರ್ವೋಪಚಾರಾನ್ ಸಮರ್ಪಯಾಮಿ. ಸುಪ್ರೀತ ಸುಪ್ರಸನ್ನೋ ವರದೋ ಭವತು. ಓಮಾಗ್ನೇಜೋಜಸ್ಮಾತ್ ಪ್ರಜಾಮಹೇ ತ್ವಾ ವಿಶ್ವೇಜುದಾತ್ವನ್ಮಹಿತೋ ನಜಂಬೋ ವೈರಾಜಂತೆ ಸುಖದಂಡಿದತ್ತಾಂ ಪ್ರೇಷಾಮದೀಶೋ ವಿಬುಧಾನಾಮನಾದಿಃ ಯಾಮೇ ಸಸ್ತಾಂದನಿದಾನ್ ದದಾತು. ಓಂ ಭೂ ವಿಶ್ವಕ್ಷೇ ನಮಾವಾಹಯಾಮಿ, ಶಾಂತಮಾವಾಹಯಾಮಿ, ಹರಮಾವಾಹಯಾಮಿ, ಅಮಿತಮಾವಾಹಯಾಮಿ, ನಿತ್ಯಾನಪಾಯನಮಾವಾಹಯಾಮಿ. ತದ್ದಕ್ಷಿಣೆ ಸೂತ್ರವತೆ ಮಾವಾಹಯಾಮಿ, ವಾಮೇ ಜಯಾಮಾವಾಹಯಾಮಿ. ಸೂತ್ರವತೆ ಜಯದ ಶ್ರೀ ವಿಶ್ವಕ್ಷೇನಾಯ ನಮಃ. ಇದಮಾಸನ
विश्वक्षेनाय नमः पाद्यं समर्पयामि अर्घ्यं समर्पयामि आचमनीयं समर्पयामि विश्वक्षेनाय नमः पुण्यपुष्पैः पूजयामि विश्वक्षेनाय नमः शान्ताय नमः हराय नमः अमिताय नमः नित्यानपायिने नमः सूत्रवत्यै नमः विश्वक्षेनाय नमः पुण्यपुष्पैः पूजयामि गुलोपहार निवेदयामि ताम्बूलं समर्पयामि विश्वक्षेनाय नमः सर्वोपचारान् समर्पयामि सुप्रीत सुप्रसन्नो वरातो भवतु भवद्प्रणुग्धः सुपुण्याहं करोमि कुरुष्व स्वस्ति प्रोक्षितमस्तु अस्तु प्रजापतिप्रियतां प्रयतां प्रजापतिः श्याम्यन्तु घोराणि श्याम्यन्तु पापानि श्याम्यन्तु ईदयः शुभानि वर्धन्तां वर्धन्तां शुभानि श्याम्यन्तु घोराणि श्याम्यन्तु पापानि श्याम्यन्त्वा ईदयः शुभानि वर्धन्तां वर्धन्तां शुभानि श्याम्यन्तु घोराणि श्याम्यन्तु पापानि श्याम्यन्त्वा ईदयः शुभानि वर्धन्तां वर्धन्तां शुभानि ओं मतो देवावन्दनो यदो विट्टर्वचक्रमे पृथिव्याः सप्तधामभिः इदं विट्टर्वचक्रमे त्रयधानतदेवतं समूढमस्य पाकं सुरे त्रीणि पदाविचक्रमे विट्टर्गोपादाब्जः तदो धर्माणि धारयन् विष्णोकर्माणि पुष्यते यदो व्रतानि पुष्पते इन्द्रस्वयज्जस्सगा तद्विष्णोः परमं पदकं तदा पश्यन्ति शौर्यः दिवीव दक्षिणा ददं तद्विप्रासो पण्डवो जागृवागं तस्यमिन्दते विष्णोर्यत्परमं पदं भद्रं गृणे विष्णुयाम देवा भद्रं पश्येमाख्यपर्यजत्राः स्त्रैरङ्गैः सृष्टवागं तत्तनोभिर्विषयमहितं यदायुः शतमिन्न शरदो इन्ति देवा यत्राणश्चक्राचरसन्तनूनाः पुत्रासो यत्र पितरो भवन्ति मानो मध्यानि ऋषिता यद्गन्धोः अतिथिर्जोरतिरन्तरिक्षम् अतिथिर्मातासि पितासि पुत्रः विश्वे देवातिथिः पञ्चजन अतिथिर्जातमतिथिर्जनित्वं यत्पुण्यन्नक्षत्रं तद्भट्कुर्वेदोपव्युषम् यदा वै सूर्यमुदेति अथ नक्षत्रण्यैति यावत् तत्र सूर्यो गच्छेत् यत्र जगन्यं पश्येत् तावत् कुर्वेत् कार्ये स्यात् पुण्याः एव कुरुते दिविश्रेष्वान्तरिक्षे तस्मात् पृथिव्याः सम्भव ब्रह्मवच्च समज ब्रह्मवच्च सायत्वा पवमानः सुवर्जनः पवित्रेण विचर्षणिः यः पोदासु पुनातु पुनन्तु मा देव जनाः पुनन्तु मनवोदय पुनन्तु विश्व आयवः जातवेद पवित्रवदे पवित्रेण पुनाहिमा शुक्रेण देवदीद्यत् अग्ने कृत्वा कृतो कुम्भृणो यत्ते पवित्रमट्टसि अग्ने विततमन्तराः ब्रह्मतेन पुनीमहे उपाभ्यान् देवसविदः पवित्रेण धवेन च यः पावमानीरद्येति ऋषिभिः समृतकुम्भृशो तस्मै सरस्वते गृहे क्षेरकं सर्पिर्मदोदकं पावमानी स्वस्तजनैः सुतघायुकृतस्तुतः ऋषिभिः समृतोरजः ब्राह्मणे स्वमृतकं हितौ येन देवाः पवित्रेण आत्मानं प्रदे सदा तेन दहत्रदारेण पावमान्यः पुनन्तुम प्राजापत्यं पवित्रं सदोद्यावकं निरण्मयं तेन ब्रह्मविदोवजं भूतं ब्रह्म पुनेमहे इन्द्रस्य नेते सह वा पुनातु सोमस्वस्यावरणः समीच्या यमो राजा प्रवणापि पुनातु जातवेदा मूर्जयन्त्या पुनातु तत्संयोरावृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वन्दिगातुपेक्षं सन्नोस्तद्विपदे षञ्चतुष्पदे ओं शान्ति शान्ति शान्तिः प्राच्यान् दिशदेवार्त्वजो मार्जयन्तान् दक्षिणायान् दिशमासाः पितरो मार्जयन्तां प्रतीच्यान् दिशगृहाः पशवो मार्जयन्ताम् उदीत्यान् दिश्या बवोषधयो वनस्पतयो मार्जयन्ताम् ऊर्ध्वायान् दिश यज्ञसंवत्सरो यज्ञपितर्मार्जयन्ताम् अतोदरादरैर्नागेभ्यो मार्जयन्ताम् वास्तोत्पदे प्रतिजाने हस्मान् स्मावेशो हनमेवो भवानः नृत्यन्यूनं प्रतिदण्डोर्जस्वा सन्नयेत्युपदे चुञ्चदुष्पदे अमीवः वास्तोत्पदे विश्वारूपाण्या विशन् सकासुसे वयेदिनः आपोजिट्ठामयोपवस्थानवोर्जेत दातना बहिरनाय चक्षुषे यो वस्यवदमोरजस्तस्य वाचयते अनः उषधेरिव मातरः तस्मा अरङ्गमामवोजशक्तजाय गजन्वद आपो जनयदाचनः वरुणाय नमः विश्वक्षेनाय नमः पुनर्बाध्यर्घ्यं समर्पयामि वरुणाय नमः विश्वक्षेनाय नमः यदा सुखदास्थानं प्रवेशयामि क्षोभनार्थं क्षेमाय
पुनरागमनाय च ಎಲ್ಲರೂ ಕೂಡ ನಮಿಸುತ್ತಿದ್ದೇವೆ. ನಮ್ಮ ಹೃದಯದ ಒಳಗಡೆ ಇರತಕ್ಕಂತಹ ಅಜ್ಞಾನವನ್ನು ಕೂಡ ಹೋಗಲಾಡಿಸುವಂತಹದ್ದು ಸ್ವಾಮಿಯ ಪಾದಪದ್ಮಗಳು. ಅಂತಹ ಪಾದಪದ್ಮಗಳನ್ನು ಭಜಿಸುವುದರ ಮುಖಾಂತರ ನಾವು ಇಹಲೋಕದಲ್ಲಿ ಬೇಕಾದಂತಹ ಎಲ್ಲವನ್ನು ಪಡೆಯತಕ್ಕಂಥವರಾಗ್ತೇವೆ, ಪರಲೋಕಕ್ಕೆ ಬೇಕಾದಂತಹ ಸಾಧನೆಯನ್ನು ಮಾಡುವಂಥವರಾಗ್ತೇವೆ. ಅಂತಹ ಭಾಗ್ಯವನ್ನು ಸ್ವಾಮಿ ತನ್ನ ಈ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಸಂದರ್ಭದಲ್ಲಿ ಕಲ್ಪಿಸಿಕೊಟ್ಟಿರುವಂತಹದ್ದು. ನಾವೆಲ್ಲರೂ ಕೂಡ ಸಾಧನ ಮಾರ್ಗದಲ್ಲಿ ಇರತಕ್ಕಂಥವರಾಗಿ ಸಾಧನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಸಜ್ಜನರ ಸಹವಾಸವನ್ನು ಪ್ರಾರ್ಥಿಸುತ್ತಾ ಕಲಿಯುಗದಲ್ಲಿ ಬಹಳ ಮುಖ್ಯವಾದಂತಹ ಸುಲಭವಾದಂತಹ ಸಾಧನೆ ಸ್ವಾಮಿಯ ನಾಮಸ್ಮರಣೆ. ಆ ನಾಮಸ್ಮರಣೆಯನ್ನು ಮಾಡುತ್ತಾ ನಾವೆಲ್ಲರೂ ಕೂಡ ಧನ್ಯರಾಗೋಣ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಜಗದೊಡೆಯನ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಕಲ್ಯಾಣ ಚಕ್ರವರ್ತಿಯನ್ನು ಸಂತೋಷಪಡಿಸುತ್ತಾ ಸದ್ಯೋ ಅಂಕುರಾರ್ಪಣೆ ಅನ್ನುವಂತಹ ಕಾರ್ಯಕ್ರಮವನ್ನು ಅರ್ಚಕ ವರೇಣ್ಯರು ನೆರವೇರಿಸಿಕೊಡುತ್ತಿದ್ದಾರೆ. ವಿವಾಹ ವೇದಿಕೆಯ ಎಡಮೂಲೆಯಲ್ಲೊಂದು ಸಣ್ಣ ವೇದಿಕೆ, ಆ ಸಣ್ಣ ವೇದಿಕೆಯ ಮೇಲೆ 5 ಮಣ್ಣಿನ ಪಾತ್ರೆಗಳನ್ನು ಇರಿಸಿ ಶುದ್ಧೋದಕದಿಂದ ಪ್ರೋಕ್ಷಣೆಯನ್ನು ಮಾಡಿ ನಂತರ ನವಧಾನ್ಯಗಳನ್ನು ಆ ಪಾತ್ರೆಗಳಲ್ಲಿ ಅರ್ಪಿಸಿ ಆಚ್ಛಾದಕ ರೂಪೇಣ ಪುನಃ ಪತ್ರ ಪುಷ್ಪ ಫಲತೋಯಾದಿಗಳನ್ನು ಅರ್ಪಿಸುತ್ತಾ ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡ್ತಾ ಲೋಕಕ್ಕೆಲ್ಲ ಒಳ್ಳೆಯದಾಗಲಿ ಎಂಬುದಾಗಿ ಅರ್ಚಕ ವರೇಣ್ಯರು ಸ್ವಾಮಿಯನ್ನು ಪ್ರಾರ್ಥಿಸುತ್ತಾ ಈ ಸದ್ಯೋ ಅಂಕುರಾರ್ಪಣೆ ಅನ್ನುವಂತಹ ಕೈಂಕರ್ಯವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ನಾವೆಲ್ಲರೂ ಕೂಡ ಅಂತಹ ವಿಶಿಷ್ಟವಾದಂತಹ ಜಗದೊಡೆಯನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುತ್ತಿದ್ದೇವೆ. ಇಂತಹ ಭಾಗ್ಯ ಆ ಭಗವಂತ ನಮ್ಮೆಲ್ಲರಿಗೆ ಕರುಣಿಸಿರತಕ್ಕಂತಹ ಮಹಾ ಸೌಭಾಗ್ಯ. ಇಂತಹ ಮಹದ್ಭಾಗ್ಯಕ್ಕೆ ಪಾತ್ರರಾದಂತಹ ನಾವೆಲ್ಲರೂ ಕೂಡ ನಮ್ಮ ಬಂಧು ಬಾಂಧವರು ಮಿತ್ರರು ಯಾರಿದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳನ್ನಾಗಿ ಮಾಡಿಸುವುದರ ಮುಖಾಂತರ ನಮ್ಮ ಕರ್ತವ್ಯವನ್ನು ನಾವು ನಿಭಾಯಿಸೋಣ. ಆ ಸ್ವಾಮಿಯ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಸದ್ಯೋ ಅಂಕುರಾರ್ಪಣೆ ಅನ್ನುವ ಕೈಂಕರ್ಯದ ನಂತರದಲ್ಲಿ ರಕ್ಷಾಬಂಧನ ಕೈಂಕರ್ಯವನ್ನು ಆರಂಭಿಸುತ್ತಿದ್ದಾರೆ. ತೆಂಗಿನಕಾಯಿಯ ಮೇಲೆ 4 ದಾರಗಳನ್ನಿರಿಸಿ ಅಭಿಮಂತ್ರಿಸುವಂತಹದ್ದು. ಒಂದೊಂದು ದಾರದಲ್ಲಿ ನಾಗರಾಜನನ್ನು, ಅನಂತನನ್ನು, ವಾಸುಕಿಯನ್ನು, ಸಹಸ್ರಶೀರ್ಷನನ್ನು ಆಹ್ವಾನಿಸುವಂತಹದ್ದು. ಮಂತ್ರಗಳನ್ನು ಉಚ್ಚರಿಸುತ್ತಾರೆ. ಆ ಮಂತ್ರಗಳನ್ನು ಕೇಳುತ್ತಾ ಅರ್ಚಕ ವರೇಣ್ಯರು ನೆರವೇರಿಸಿಕೊಡುವ ಕೈಂಕರ್ಯವನ್ನು ವೀಕ್ಷಿಸುತ್ತಾ ನಮ್ಮ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಸಪ್ತಗಿರೀಶನ ಕೃಪೆಗೆ ಪಾತ್ರರಾಗೋಣ. ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಕಲ್ಯಾಣ ಚಕ್ರವರ್ತಿ ನಮ್ಮೆಲ್ಲರಿಗೂ ಕೂಡ ಕಲ್ಯಾಣವನ್ನು, ಲೋಕಕ್ಕೆ ಕಲ್ಯಾಣವನ್ನು ಉಂಟು ಮಾಡ್ತಕ್ಕಂಥವನು. ಹರೇ ಶ್ರೀನಿವಾಸ. ಸ್ವಯಂ ಪ್ರದಜ್ಞೆ ಪ್ರತಜೇ ರಾಜ ಓಂ ಭೂ ಶೇಷಮಾವಾಹಜಾಮಿ, ಸಹಸ್ರರುಷಮಾವಾಹಜಾಮಿ, ಅನಂತಮಾವಾಹಜಾಮಿ, ನಾಗರಾಜಮಾವಾಹಜಾಮಿ. ಶೇಷಾಯ ನಮಃ ಇದಮಾಸನಂ, ಶೇಷಾಯ ನಮಃ ಪಾದ್ಯಂ ಸಮರ್ಪಯಾಮಿ, ಅರ್ಘ್ಯಂ ಸಮರ್ಪಯಾಮಿ, ಆಚಮನೀಯಂ ಸಮರ್ಪಯಾಮಿ. ಶೇಷಾಯ ನಮಃ ಪುಣ್ಯಪುಷ್ಪೈಃ ಪೂಜಯಾಮಿ. ಶೇಷಾಯ ನಮಃ ಗುಲೋಪಹಾರ ನಿವೇದಯಾಮಿ, ತಾಂಬೂಲಂ ಸಮರ್ಪಯಾಮಿ. ಶೇಷಾಯ ನಮಃ ಸರ್ವೋಪಚಾರಾನ್ ಸಮರ್ಪಯಾಮಿ. ಸುಪ್ರೀತ ಸುಪ್ರಸನ್ನೋ ವರದೋ ಭವತು. ಓಂ ಸ್ವಸ್ತಿ ನೋ ಮಿಮೀತಾಮಶ್ವಿನಾಮಕ ಸ್ವಸ್ತಿ ದೇವ್ಯದಿತಿ ನರ್ವಣಃ ಸ್ವಸ್ತಿ ಭೂಷಾಸುರೋ ದದಾತು ನ ಸ್ವಸ್ತಿ ದ್ಯಾವಾ ಪೃಥಿವೀಷು ಚೇತುನಾ ಸ್ವಸ್ತಜೇ ವಾಯುರುಪಪ್ರಭಾಮಹೇ ಸೋಮಂ ಸ್ವಸ್ತಿ ಭುವನಸ್ಯ ಯಸ್ಪತಿಃ ಬೃಹಸ್ಪತಿಂ ಸರ್ವಗಣಂ ಸ್ವಸ್ತಜೇ ಸ್ವಸ್ತಜ ಆದಿತ್ಯಾಸೋ ಭವಂತುನಃ ವಿಶ್ವೇ ದೇವಾನೋ ಅದ್ಯಾ ಸ್ವಸ್ತಜೇ ವೈಶ್ವಾನರೋ ವಸುರಗ್ನಿ ಸ್ವಸ್ತಜೇ ದೇವಾವದ್ಭ್ರವ ಸ್ವಸ್ತಜೇ ಸ್ವಸ್ತಿನೋ ರುದ್ರಪಾರ್ಧ್ವಂ ಮಸಃ ಸ್ವಸ್ತಿ ಮಿತ್ರಾವರುಣ ಸ್ವಸ್ತಿ ಭದ್ರೇ ರೇವತಿ ಸ್ವಸ್ತಿ ನೈಂದ್ರಶ್ಚಾಗ್ನಿಶ್ಚ ಸ್ವಸ್ತಿ ನೋ ಅದಿತೆ ಕೃತಿ ಸ್ವಸ್ತಿ ಪಂತಾಮನುಚರೇ ಮುಸೂರ್ಯಾ ಚಂದ್ರಮಸಾಮಿವ ಪುನರ್ದದಾಜ್ಞಾದಾಸಂತಮೇಮಹಿ ಸ್ವಸ್ಥೈನಂತ್ರಾಕ್ತಮರಿಟ್ಟಣೇಮಿರ್ಮಹದ್ಬೋಧಂ ವಾಯಸನ್ ದೇವತಾನಾಂ ಧ್ರುವಂತೆ ರಾಜಾವರುಣೋ ಧ್ರುವನ್ ದೇವೋ ಬೃಹಸ್ಪತಿಃ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾನ್ ಧ್ರುವಂ
ಶುಭಾಗುಂ ಶುಭ. ಕೋರುತ್ತಾ ಸ್ವಾಮಿಯ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನು ಅರ್ಚಕ ವರೇಣ್ಯರು ನೆರವೇರಿಸಿಕೊಡುತ್ತಿದ್ದಾರೆ. ರಕ್ಷಾಬಂಧನ ಕೈಂಕರ್ಯ, ಕಂಕಣ ಧಾರಣೆ, ವಿವಾಹ ದೀಕ್ಷೆ, ಪ್ರತಿಸರಬಂಧನ ಪೂಜೆ ಹೀಗೆ ಅನೇಕ ಹೆಸರುಗಳಿಂದ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಕೈಂಕರ್ಯವನ್ನು ಅರ್ಚಕ ವರೇಣ್ಯರು ಆರಂಭಿಸುತ್ತಿದ್ದಾರೆ. ತೆಂಗಿನಕಾಯಿಯ ಮೇಲೆ 4 ದಾರಗಳನ್ನಿರಿಸಿ ಅಭಿಮಂತ್ರಿಸಿದಂತಹ ದೃಶ್ಯವನ್ನು ನಾವೆಲ್ಲರೂ ಕೂಡ ವೀಕ್ಷಿಸಿದ್ದೇವೆ. ಪೂರ್ವಭಾವಿಯಾಗಿರ್ತಕ್ಕಂತಹ ಸಂಕಲ್ಪವನ್ನು ಅರ್ಚಕ ವರೇಣ್ಯರು ಉಚ್ಚರಿಸಿದ್ದಾರೆ. ಈಗ ಸ್ವಾಮಿಯ ಮುಂಭಾಗದಲ್ಲಿ ಹರಿವಾಣ, ಅದರ ಮೇಲೆ ತೆಂಗಿನಕಾಯಿ, ಅದರ ಮೇಲೆ 4 ದಾರಗಳನ್ನಿರಿಸಿ ಬಹಳ ಭಕ್ತಿಯಿಂದ ಅನೇಕ ಉಪಚಾರ ಪೂಜೆಗಳನ್ನು ಕೂಡ ಸಲ್ಲಿಸುತ್ತಾ ಅತ್ಯಂತ ಆದರದಿಂದ ಮಂತ್ರಗಳನ್ನು ಉಚ್ಚರಿಸುತ್ತಾ ಉಪಚಾರ ಪೂಜೆಗಳ ಸಲ್ಲಿಕೆಯ ನಂತರದಲ್ಲಿ 4 ದಾರಗಳ ಪೈಕಿ ಒಂದನ್ನು ತೆಗೆದುಕೊಂಡು ಶ್ರೀನಿವಾಸ ದೇವರ ಬಲಗೈಗೆ ಕಟ್ಟುವಂತಹದ್ದು. ತದನಂತರ ಶ್ರೀದೇವಿ ಮತ್ತು ಭೂದೇವಿ ಅಮ್ಮನವರ ಎಡಗೈಗೆ ಒಂದೊಂದು ಕಂಕಣವನ್ನು ಕಟ್ಟಿ, ಕಟ್ಟ ಕಡೆಯಲ್ಲಿ ದೀಕ್ಷಾ ವಸ್ತ್ರಧಾರಿಗಳಾಗಿರ್ತಕ್ಕಂತಹ ಅರ್ಚಕವರೇಣ್ಯರ ಬಲಗೈಗೂ ಕೂಡ ಕಂಕಣವನ್ನು ಕಟ್ಟುವಂತಹ ದೃಶ್ಯವನ್ನು ನಾವೆಲ್ಲರೂ ವೀಕ್ಷಿಸಲಿದ್ದೇವೆ. ಹೀಗೆ ಬಹಳ ಅದ್ಭುತವಾದ ರೀತಿಯಿಂದ ರಕ್ಷಾಬಂಧನ ಅನ್ನುವಂತಹ ಕೈಂಕರ್ಯವನ್ನು ಕಲ್ಯಾಣೋತ್ಸವದ ಅಂಗವಾಗಿ ಅರ್ಚಕ ವರೇಣ್ಯರು ವೈಖಾನಸ ಆಗಮೋಕ್ತ ಪ್ರಕಾರವಾಗಿ ನೆರವೇರಿಸಿಕೊಡುತ್ತಿದ್ದಾರೆ. ನಾವೆಲ್ಲರೂ ಕೂಡ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ ಅವನ ಮಹಿಮೆಯನ್ನು ತಿಳಿದುಕೊಳ್ಳುತ್ತಾ ಈ ಕಲ್ಯಾಣ ಮಹೋತ್ಸವ ವೈಭವವನ್ನು ವೀಕ್ಷಿಸುತ್ತಾ ಧನ್ಯರಾಗೋಣ. 3 ನಾಮಗಳ ಧರಿಸಿದ ಕಾರಣವೇನು ಸಾರಿ ಪೇಳಲು, ಈಗಲೇ ಶ್ರೀರಮಾಪತಿ ಶ್ರೀನಿವಾಸ ವೆಂಕಟರಮಣ, ಯಾರು ಇಟ್ಟರೋ ನಿನಗೆ 3 ನಾಮಗಳ ಎಂಬುದಾಗಿ ಗೋಪಾಲದಾಸರು ಬಹಳ ಅದ್ಭುತವಾದ ರೀತಿಯಲ್ಲಿ ಆ ಭಗವಂತನನ್ನು ವಿಶೇಷವಾಗಿ ಕೊಂಡಾಡ್ತಾ ಇದ್ದಾರೆ. ಶುದ್ಧ ವೈಷ್ಣವರೆಲ್ಲ ಶುದ್ಧ ಮೂರುತಿ ಎಂದು ಶುದ್ಧ ಪಾದಕ್ಕೆ ಎರಗಿ ಕರವ ಮುಗಿದು ಎದ್ದು ನೋಡಲು ನಿನ್ನ ಪಣೆಯೊಳೀ ಪರಿ ಇರಲು ಮಧ್ವ ಮತದ ದೈವವೆಂದು ನಿನ್ನ ಕರೆಯುವರು. 3 ನಾಮಗಳ ಧರಿಸಿದ ಕಾರಣವೇನು ಸಾರಿ ಪೇಳಲೋ ಈಗಲೇ ಎಂಬುದಾಗಿ ಆ ಸ್ವಾಮಿಯನ್ನೇ ಕೇಳ್ತಾ ಇದ್ದಾರೆ. ಯಾಕೆ ಆ 3 ನಾಮವನ್ನು ಧರಿಸಿದ್ದೀಯಾ ಸ್ವಾಮಿ? ತ್ರಿವಿಧವಾದಂತಹ ದುಃಖಗಳನ್ನು ದೂರ ಮಾಡಲಿಕ್ಕೆ ಎಂಬುದಾಗಿ ಜ್ಞಾನಿಗಳು ಒಂದು ಕಡೆ ತಿಳಿಸ್ತಾರೆ. ಸಾಲದೆ ನಿನ್ನ ಸೌಂದರ್ಯಕ್ಕೆ ಒಂದು ತಿಲಕ, ಒಂದು ತಿಲಕವನ್ನು ಇಟ್ಟುಕೊಂಡ್ರೆ ಆಗ್ತಿತ್ತಲ್ವ ನಿನ್ನ ಸೌಂದರ್ಯಕ್ಕೆ. ಪಾಲಸಾಗರ ಶಾಯಿ ಚೆಲುವ ಮೂರ್ತಿ, ಕಾಲ ಕಾಲಕ್ಕೆ ಬರುವ ಭಕುತ ಜನಗಳ ವೃಂದ, ದೃಷ್ಟಿ ತಾಕುವುದೆಂಬ ತೋರುವ ಬಗೆಯೋ. ಅಥವಾ ಭಕ್ತ ಜನರ ವೃಂದ ಕಾಲ ಕಾಲಕ್ಕೆ ಅಧಿಕವಾಗಿ ಬರ್ತಾರೆ, ಬಂದು ನೋಡ್ತಾರೆ, ನೋಡಿದಾಗ ದೃಷ್ಟಿ ತಾಕ್ತದೆ ಅನ್ನುವಂತಹ ರೀತಿಯಿಂದ ಅದನ್ನು ಇಟ್ಟುಕೊಂಡಿದ್ದೀಯಾ? ಆ 3 ನಾಮಗಳನ್ನು ಧರಿಸಿರಲಿಕ್ಕೆ ಕಾರಣ ಏನು ಸ್ವಾಮಿ ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. 3 ಲೋಕಗಳಿಹವು, 3 ರೂಪನು ನಾನು, 3 ಮಾಳ್ಪೆನು ಜಗವ 3 ಗುಣದಿ, 3 ತಾಪವ ಗೆದ್ದು ಮಾರ್ಗದಿ ಭಜಿಸೆ, ಪಾರು ಮಾಡುವೆನೆಂದು ತೋರುವ ಬಗೆಯೋ. ಅಥವಾ ಈ ರೀತಿಯಾಗಿ ಚಿಂತನೆ ಮಾಡ್ತಾರೆ. 3 ಲೋಕಗಳಿದ್ದಾವೆ, 3 ರೂಪದಲ್ಲಿ ನಾನಿರತಕ್ಕಂಥವನಾಗಿದ್ದೇನೆ, 3 ವಿಧವಾಗಿ ಈ ಜಗತ್ತನ್ನು ಸೃಷ್ಟಿಸ್ತೇನೆ, 3 ಗುಣದಿಂದ ಸೃಷ್ಟಿಸ್ತೇನೆ, ಸತ್ವರಜಸ್ತಮೋ ಗುಣಗಳಿಂದ. 3 ವಿಧವಾದಂತಹ ಅಧಿದೈವಿಕ, ಆಧ್ಯಾತ್ಮಿಕ, ಆದಿಭೌತಿಕವಾದಂತಹ ತಾಪಗಳನ್ನು ಪರಿಹಾರ ಮಾಡತಕ್ಕಂಥವನು, ಅದನ್ನೆಲ್ಲವನ್ನು ಗೆಲ್ಲುವಂತಹ ಮಾರ್ಗ ಇದು ಎಂಬುದಾಗಿ ಯಾರು ನಿನ್ನನ್ನು ಭಜಿಸ್ತಾರೆ ಅವರಿಗೆ ತೋರಿಸಿಕೊಡ್ಲಿಕ್ಕೇನೋ ಈ 3 ನಾಮವನ್ನು ಧರಿಸಿದ್ದೀಯಾ ಎಂಬುದಾಗಿ ಕೊಂಡಾಡ್ತಾ ಕೇಳ್ತಾ ಇದ್ದಾರೆ. 3 2 ಇಂದ್ರಿಯ ವರ್ಜಿಸಲು ತೋರುವನು ನಿಜರೂಪ ಭಕ್ತನೆಂದು, ಸಾರುತ್ತಿದ್ದರು ವಾಯು ಅರಿಯದೆ ಭಜಿಸಿದಗೆ, 3 ನಾಮಗಳೇ ಗತಿಯೆನ್ನುವ ಬಗೆಯೋ.
ಶ್ರೀಲೋಲ ಕೃಷ್ಣ ಗೋಪಾಲ ವಿಠಲ ನಿನ್ನ ಈ ಬಗೆಯ ಲೀಲೆಗಳ ಅರಿವರ್ಯಾರೋ. ವಾಸ ಶಯನ ವೆಂಕಟೇಶನೇ ನಿನ್ನ ಮನಕ್ಕೆ ಕಾಲಕಾಲಕ್ಕೆ ನಿನ್ನ ಲೀಲೆಗಳ ತೋರೋ ಎಂಬುದಾಗಿ ಭಗವಂತನ ಅದ್ಭುತವಾದ ಲೀಲೆಗಳನ್ನು ನಮ್ಮ ಮನಸ್ಸಿಗೆ ಸರಿಯಾದ ಸಮಯಕ್ಕೆ ಕಾಲಕಾಲಕ್ಕೆ ತೋರಿಸುತ್ತಾ ನಮ್ಮನ್ನು ಉದ್ಧರಿಸು ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಆ ಭಗವಂತನಲ್ಲಿ ರಕ್ಷಾಬಂಧನ ನಡೀತಾ ಇರುವ ಈ ಸಂದರ್ಭದಲ್ಲಿ ಅವನ ಮಹಿಮೆಯನ್ನು ತಿಳಿದುಕೊಳ್ತಾ ಅವನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ನಾವೆಲ್ಲರೂ ಧನ್ಯರಾಗ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮ ಸ್ವಾಮಿಯ ದಿವ್ಯವಾದಂತಹ ಕಲ್ಯಾಣೋತ್ಸವದಲ್ಲಿ ಅಗ್ನಿ ಪ್ರತಿಷ್ಠೆ ಅನ್ನುವಂತಹ ಕಾರ್ಯಕ್ರಮ. ಸ್ವಾಮಿಯ ಬಲಗೈಗೆ ಕಂಕಣವನ್ನು ಕಟ್ಟಿದ್ದನ್ನು ನೋಡಿದ್ದೇವೆ. ಶ್ರೀದೇವಿ ಭೂದೇವಿ ಅಮ್ಮನವರ ಎಡಗೈಗೂ ಕೂಡ ಕಂಕಣವನ್ನು ಕಟ್ಟಿದ್ದಾರೆ. ದೀಕ್ಷಾ ವಸ್ತ್ರಧಾರಿಗಳಾದ ಅರ್ಚಕರ ಬಲಗೈಗೆ ಕಂಕಣವನ್ನು ಕಟ್ಟಿ ಇದೋ ಈಗ ಅಗ್ನಿ ಪ್ರತಿಷ್ಠೆ ಅನ್ನುವಂತಹ ಕಾರ್ಯಕ್ರಮ. ಅಗ್ನಿರ್ವೈ ದೇವಾನಾಂ ಅವಮಹಾವಿಷ್ಣು ಪರಮಹಾವಿಷ್ಣುವಿನ ಸೇವೆಯಲ್ಲಿ ಅಗ್ನಿದೇವರ ಪ್ರತಿಷ್ಠೆ ವೀಕ್ಷಿಸಿ ಧನ್ಯರಾಗೋಣ. ಅಗ್ನಿಯನ್ನು ಸಾಕ್ಷಿಯನ್ನಾಗಿ ಮಾಡಿಕೊಂಡು ಕಲ್ಯಾಣೋತ್ಸವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ಆಚರಿಸಲ್ಪಡುತ್ತದೆ. ಮಂತ್ರಗಳನ್ನು ಉಚ್ಚರಿಸುತ್ತಾರೆ. ಆ ಮಂತ್ರಗಳನ್ನು ಕೇಳಿ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ. ಮೈ ದೇವಾಂದ್ರವಣಮಾಗಿ ದಂತಾಮಯ್ಯಾಸಿರಸ್ತು ಮೈ ದೇವಹೂತಿ ದೈವ್ಯಾಹೋತಾರವಂತ ಪೂರ್ವೇರಿಟ್ಟಾ ಸ್ಯಾಮ ತನುವಾ ಸುವೀರಾಹ ಉದ್ದನ್ಯಮಾನಮಸ್ಯಾಮೇದ್ಯಮಾತ್ಮಾನಂ ಯಜಮಾನಸ್ಯ ಹಂತು ಶಿವಾನಸ್ಸಂತು ಪೃಥ್ವೇ ತನ್ನೋ ಶಾತಾ ಪೃಥ್ವೀ ದೋಷಶಾತ ಪೂತಶತನೇನ ಸೌಮ್ಯ ಕೃಣದ್ವಗುಂ ರಚನ ಹೋತ ವಿಗುಂತದೆ ತತ್ಸ ವಿತರ್ವರೇಣ್ಯಂಬರ್ಗೋ ದೇವಸ್ಯ ಧೀಮಹಿ ನಿಜೋಜೋಣ ಪ್ರಚೋದಯಾತ್. ಸ್ಥಂಡಿಲೆ ಭೂಮಿಮಾವಾಹಜಾಮಿ ರೇಖಾಜಾ ಸ್ಕಂದಮಾವಾಹಜಾಮಿ ರೇಖಾ ಗಾಯತ್ರ್ಯಾ ಪ್ರೋಕ್ಷ ಜಾತವೇದೋ ಅಗ್ನಿಂ ಗೃಹೀತ್ವಾ ತತ್ಸವಿತರ್ವರೇಣ್ಯಂಬರ್ಗೋ ದೇವಸ್ಯ ಧೀಮಹಿ ದ್ವಿಜೋಜೋಣ ಪ್ರಚೋದಯಾತ್. ಜಾತವೇದೋ ಅಗ್ನಿಂ ಗೃಹೀತ್ವಾ ಜಾತವೇದೋ ಭುವನಸ್ಯ ರೇದೋ ಏತಂಚದವಜ್ಞನಿಷ್ಯತೆ ಅಗ್ನಿಮಸ್ವಸ್ತಾತದಹವ್ಯಗುಂ ಸಮೀ ಗರ್ಭಾಜನಗನ್ಯೋಮಜೋಭೂಃ ಗೃಧಪ್ರದೇಕೋ ಗೃಧಜೋನಿರಗ್ನಿ ಗೃಧಸ್ಸಮಿಜ್ಞೋ ಗೃಧಮಸ್ಯಾನ್ನಂ ಗೃಧಂ ಪೃಷಸ್ವಾ ಸರಿದೋ ಬ್ರಿವನ್ ಗೃಧಂ ಬ್ರಿವನ್ ಸರಿಜಾ ಯಕ್ಷದೇವಾನ್ ಆಜುರ್ದಾಗ್ನೇ ಹವಿಷೋ ಜುಷಾನೋ ಗೃಧಪ್ರದೇಕೋ ಗೃಧಜೋನಿರೇದಿ ತತ್ಸವಿತರ್ವರೇಣ್ಯಂಬರ್ಗೋ ದೇವಸ್ಯ ಧೀಮಹಿ ಧಿಯೋಜೋನ ಪ್ರಚೋದಯಾತ್. ಅತಿಥೇನ ಮನ್ಯಸ್ವ ಹನುಮತೇನ ಮನ್ಯಸ್ವ ಸರಸ್ವತೇನ ಮನ್ಯಸ್ವ ದೇವಸವಿಧ ಪ್ರಸುವ. ಓಂ ಬ್ರಹ್ಮಜ್ಞಾನಂ ಪ್ರಥಮಂ ಪುರಸ್ತಾದ್ವಿಸೀಮತಃ ವೇನ ಆವಹ ಸ ಬುದ್ಧಿಯಾ ಉಪಮಾಸ್ಯ ವಿಷ್ಟ ಸತಸ್ತಜೋ ನಿಮತದಸ್ವಃ. ಓಂ ಭೂ ಬ್ರಹ್ಮಾಣಮಾವಾಹಜಾಮಿ ಪ್ರಜಾಪತಿಮಾವಾಹಜಾಮಿ ಹಿರಣ್ಯಗರ್ಭಮಾವಾಹಜಾಮಿ ಪಿತಾಮಹಮಾವಾಹಜಾಮಿ ಬ್ರಹ್ಮಣೇ ನಮಃ. ಇದಮಾಸನಂ ಸೋಮೋ ದೇನಕಂ ಸೋಮೋರ್ವಂತಮಾಟಕಂ ಸೋಮೋ ವೀರಂಗರ್ಮಣ್ಯಂ ದದಾತು ಸಾಧನ್ಯಂ ವಿದತ್ತಕಂ ಸಮೇಯಂ ಪುತ್ರಶ್ರೋಣಂ ಯೋದದಾನ ತಸ್ಮೈ. ಓಂ ಭೂ ಸೋಮಮಾವಾಹಜಾಮಿ ಯಜ್ಞಾಂಗಮಾವಾಹಜಾಮಿ ಇಂದುಮಾವಾಹಜಾಮಿ ಚಂದ್ರಮಾವಾಹಜಾಮಿ ಸೋಮಾಯ ನಮಃ. ಇದಮಾಸನಂ ಬ್ರಹ್ಮಸೋಮಾಯ ನಮಃ. ಪಾದ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಆಚಮಣಿಂ ಸಮರ್ಪಯಾಮಿ ಬ್ರಹ್ಮಸೋಮಾಯ ನಮಃ. ಪುಣ್ಯಪುಷ್ಪೈ ಪೂಜಯಾಮಿ ಬ್ರಹ್ಮಸೋಮಾಯ ನಮಃ. ಗುಲೋಪಹಾರ ನಿವೇದಯಾಮಿ ತಾಂಬೂಲಂ ಸಮರ್ಪಯಾಮಿ ಬ್ರಹ್ಮಸೋಮಾಯ ನಮಃ. ಸರ್ವೋಪಚಾರಾನ್ ಸಮರ್ಪಯಾಮಿ ಬ್ರಹ್ಮನ್ ಪ್ರೋಕ್ಷಿಷ್ಯಾಮಿ ಸೋಮಂ ಪ್ರೋಕ್ಷಿಷ್ಯಾಮಿ. ಪ್ರೋಕ್ಷ ಯಜ್ಞಂ ದೇವತಾವೃತಗಿತ್ವಂ ನಾಗಸ್ಯ ಪುಷ್ಟೇಜಮಾನೋಸ್ತು ಸಪ್ತ ಋಷೀಣಾಗಂ ಸುಹೃದಾಂ ಯತ್ರ ಲೋಕ ತತ್ರೈವ ಯಜ್ಞಂ ಯಜಮಾನಂ ಚ ದೇಹಿ. ಓಂ ಪ್ರೋಕ್ಷ್ಯ ಸೋಮ ಪ್ರೋಕ್ಷಿಷ್ಯಾಮಿ ಪ್ರೋಕ್ಷ ಯಜ್ಞಂ ದೇವತಾವೃತಗಿತ್ವಂ ನಾಗಟ್ಟ ಪುಷ್ಟೇಜಮಾನೋಸ್ತು ಸಪ್ತ ಋಷೀಣಾಗಂ ಸುಹೃದಾಂ ಯತ್ರ ಲೋಕ ತತ್ರೈವ ಯಜ್ಞಂ ಯಜಮಾನಂ ಚ ದೇಹಿ. ಓಂ ಪ್ರೋಕ್ಷ ಪಾತ್ರಾದಾಧಾವಮಾದಾಜ. पवित्रे एस्तो वैष्णव्येस्तो यज्ञये एस्तो वाजपूतेस्तो विष्णो मनसा भूतेस्तो यज्ञस्य पावनेस्तः. दिवेत्वा अंतरिक्षायत्वा पृथिव्येत्वा पोषायत्वा स्वाहा देवेभ्यः आदित्यव्यञ्जनमसि. पश्चिमतो विष्णोस्तोपोसि दक्षिणतो विष्णोस्तोपोसि उत्तरतो विष्णोस्तोपोसि प्राच्या विष्णोस्तोपोसि. श्रुतासि कृतासि ध्रुवासि दारुणासि विष्णुमावाहजामि महाविष्णुमावाहजामि सदा विष्णुमावाहजामि व्यापि नारायणमावाहजामि. ब्रह्मन् प्रणेष्यामि च मानवाचं यच्च सोम प्रणेष्यामि च मानवाचं यच्च प्रणयज्ञं देवतावृतगित्वं नागस्य पृष्ठे यजमानोऽस्तु सप्त ऋषीणागं सुकृतां यत्र लोक तत्रैव यज्ञं यजमानं च देहि. ओं प्रणय गोपो जनत्कुसवो जनत्को सब्जशन्तान् दिशः पात्राणि देव यज्ञायै सव्यशन्तान् द्विष पात्राणि देव यज्ञायै. दक्षिणमनतो ब्राह्मेण तीर्थेन प्रजापतिमावाहजामि इंद्रमावाहजामि अग्निमावाहजामि
सोममावाहयामि अग्निमावाहयामि सोममावाहयामि अग्निसोममावाहयामि प्रजापतिमावाहयामि ब्रह्माण्डमावाहयामि वसूनावाहयामि मृदानावाहयामि रुद्राणावाहयामि अपोपस्पृश्य श्रीविष्णुमावाहयामि बृहस्पतिमावाहयामि मित्रमावाहयामि वरुणमावाहयामि आदित्यानावाहयामि अश्विनमावाहयामि पूषणमावाहयामि कक्षमावाहयामि कक्षदेवतसोममावाहयामि औपासनज्ञमावाहयामि यज्ञविश्वान् देवानावाहयामि सर्वदेवानावाहयामि आद्यभागे प्रजापतिगे जुट्टन्निर्वभामि इन्द्राजुट्टन्निर्वभामि अग्नेजुट्टन्निर्वभामि सोमाजुट्टन्निर्वभामि अग्निसोमाब्जागुट्टन्निर्वभामि प्रजापतिगेजुट्टन्निर्वभामि वसुब्जाजुट्टन्निर्वभामि मुरुब्जाजुट्टन्निर्वभामि रुद्रेब्जाजुट्टन्निर्वभामि अपोपस्पृश्य श्रीविष्णुवेजुष्टन्निर्वभामि बृहस्पतिगेजुष्टन्निर्वभामि मित्राजुष्टन्निर्वभामि वरुणाजुष्टन्निर्वभामि आदित्येब्जाजुट्टन्निर्वभामि अश्विभ्यागुट्टन्निर्वभामि पूष्णेजुष्टन्निर्वभामि कक्षाजुष्टन्निर्वभामि कक्षदेवत सोमाजुष्टन्निर्वभामि औपासनज्ञाजुष्टन्निर्वभामि यज्ञदे विश्वेभ्यो देवेभ्यो जुट्टन्निर्वभामि सर्वदेवेभ्यो जुट्टन्निर्वभामि आद्यन्तु प्रतिष्ठयामि चुरन्तु प्रतिष्ठयामि अग्ने ज्योतिरसि समितिसि स्वाहा अमृतरुणमसि वा रुणमसि अन्तर्जगं रक्ष अन्तरित आराधयः प्रत्यष्टकं रक्ष प्रतिष्ठ आराधयः चिक्पति स्वापणात्पच्चित्रेण पवित्रेण मध सूर्यस्य रश्मिभिः स्वाहा वाक्पति स्वापणात्पच्चित्रेण पवित्रेण मध सूर्यस्य रश्मिभिः स्वाहा देवस्वापणात्पच्चित्रेण पवित्रेण मध सूर्यस्य रश्मिभिः स्वाहा कलसम्पूर्णा समिदो गृहीत्वा कलसम्पूर्णा समिदो गृहीत्वा मूलाज्ञाकृतं स्पर्शयित्वा अभ्यर्च अक्षत आद्य चुरुभिः इंद्राय नमः अग्नये नमः जमाय नमः नृतिगे नमः वरुणाय नमः वाजवे नमः कुबेराय नमः ईशानाय नमः अग्नये नमः जातवेदसे नमः सहोदसे नमः अजरापवे नमः उषर्पणे नमः अग्निपुरुषाय नमः अदितेन मन्यस्व अनुमतेन मन्यस्व सरस्वतेन मन्यस्व देवसवितप्रसुभ ब्रह्मन् सोऽप्यमादास्म आदस्मा समेत यस्माः आगार मुहूर्तस्य मुहूर्तोऽस्तु परिधीं स्पृष्ट्वा वायुव्यादाग्नेयान्तं प्रजापतये स्वाहा नैऋत्याधीशानान्तम् इन्द्राय स्वाहा अग्नये स्वाहा सोमाय स्वाहा अग्निसोमाब्जागुस्वा प्रजापतये स्वाहा ब्रह्मणे स्वाहा वसुभ्य स्वाहा वरुभ्य स्वाहा रुद्रेभ्य स्वाहा अपोपस्पृश्य श्रीविष्णवे स्वाहा बृहस्पतये स्वाहा मित्राय स्वाहा वरुणाय स्वाहा आदित्येभ्य स्वाहा पूष्णे स्वाहा कक्षाय स्वाहा कक्षदेवत सोमाय स्वाहा औपाद्रज्ञाय स्वाहा विश्वेभ्यो देवेभ्य स्वाहा सर्वदेवेभ्य स्वाहा चरुं सावित्रा गृहीत्वा व्याहुतिर्जुहोति ओं भू स्वाहा ओं भुवस्वाहा ओं सुवस्वाहा ओं भूर्भुवस्सुवस्वाहा अदितेन्वमग्गुस्ताः अनुमतेन्वमग्गुस्ताः सरस्वतेन्वमग्गुस्ताः देवदविदप्रासामीः प्राणानां स्मृतिनो श्री श्रीनिवास दत्त्वामिनः वैवाहिकोत्सकर्माङ्गम् औपासनाख्यो मंत्रलोपे द्रव्यलोपे क्रियालोपे कालविपर्यासे कर्मोपर्यासे न्यूनाद्रिक्तरोदोषप्रायश्चित्तार्थम् अतो देवादिविष्णुं होष्ये अदितेन मन्यस्व नमतेन मन्यस्व सरस्वतेन मन्यस्व देवसविदप्रसुभ ओं मतो देवावन्दनो यदा विट्टर्विचक्रमे पृथिव्या सप्तधामभिः स्वाहा इदं विट्टर्विचक्रमे त्रेधानतदेपदं समूढमस्य भागं श्रेयः स्वाहा त्रीणि पिताविचक्रमे विट्टर्गोपादाभ्यः ततो धर्माणि धारयन् स्वाहा विष्णाकर्माणि पस्कदयदो व्रतानि पस्पदे इन्द्रजसका स्वाहा तद्विष्णोः परमं पदकं तदा पश्यन्तु शौर्यः दिवीं दक्षिणादग्गुस्वाहा तद्विप्रासो पञ्चमोजाग्रवागं सस्यमिन्ददे विष्णोर्यत्परमं पदग्गुस्वाहा ओं भूस्वाहा ओं भुवस्वाहा ओं सुवस्वाहा ओं भूर्भुवस्सुवस्वादितेन्वमग्गुस्ताः अनुमतेन्वमग्गुस्ताः सरस्वतेन्वमग्गुस्ताः देवसविदप्रासामीः
దూరదేరా గక్కన మేలుకొని ఉన్నతి మొఖాలు చూచేరొకరొకరు. కన్నుల నిద్దురదీరా గక్కన మేలుకొని ఉన్నతి ముఖాలు చూచేరొకరొకరు. పన్నీరందియరే పావడలు నందియరే పన్నీరందియరే పావడలు నందియరే గన్నర కాళాంజి దగ్గర బట్టరే. దేవుడు దేవియునదే తెరదీయరే పూల దండలు తీసి పువ్వులీయరే. నగవులు నగుకొంటా నంటున లేచి కూచుండి పొగి కురులు దిద్దేరు ఒకరొకరు. నగవులు నగుకుంటా నంటున లేచి కూచుండి పొగి కురులు దిద్దేరు ఒకరొకరు. గగనత్తాలు చూపరి తతితో బాగాలియరే గగనత్తాలు చూపరి తతితో బాగాలియరే. మొగరు దేర కస్తూరి ఉండలియరే. దేవుడు దేవియునదే తెరదీయరే. పూల దండలు తీసి పువ్వులీయరే విద్య కాగిలించుకుంటా ప్రియములే ఆడుకుంటా ఒగ్గిరి రతులకును ఒకరొకరు. బిక్కి కాగిలించుకుంటా ప్రియములే ఆడుకుంటా ఒక్కిరి రతులకును ఒకరొకరు. అగ్గమై శ్రీ వెంకటేశుడల మేలు మంగాగుడి అగ్గమై శ్రీ వెంకటేశుడు అలమేలు మంగాగూడి వెగ్గలించేరు అలపార విసరరే ఇప్పుడు. దేవుడు దేవియునదే తెరదీయరే. పూల దండలు తీసి పువ్వులీయరే. దేవుడు దేవియునదే తెరదీ పురుషస్య శ్రీమదాదినారాయణస్య అచింత్యాత్ పరిమితశక్త్యా ప్రియమాణస్య మహాజలోకస్య మధ్యే పరిభ్రమమాణానామనేకకోటి బ్రహ్మాండానాం ఏకతమే పృథివ్యప్తేజో వాయువ్రాగాసహంకారమహదవ్యక్తాఖ్య సప్తావృణైరావృతే అస్మిన్ మహతి బ్రహ్మాండే ఆధారశక్తిశ్రీవ్రాహకూర్మానంతాష్ట దిగ్దజో ప్రవిదిట్టిదానాం అతల వితల సుతల తలాతల రసాతల మహాతల పాతాళాఖ్య సప్తలోకానాం ఊర్ధ్వభాగే భూలోకే భువర్లోక సువర్లోక మహర్లోక జనోలోక తపోలోక సత్యలోకాఖ్య షల్లోకానామదో భాగే महानालाजमानस्य फणिराजत्यजेजत्यदस्य
सहस्रफणाफणिमण्डलमण्डिते ऐरावतपुण्डरीकवामनकुमुदाञ्जनपुष्पदन्त सार्वभौम अष्टदिग्दण्डि शुण्डाद्दण्डोद्दम्बिते अमरावते तेजोवते संयमनरक्षोवते सिन्धुमते गन्धवत्तलकावते जशोवते त्वट्टदेवपुरी विराजिते इन्द्राग्नियमनिरुतवरुणवायुकुबेर ईशानाख्य अष्टलोकपालकपरिपालिते लोकान् च लवलयिते लवलेक्षुरासर्पिरदक्षैरशुद्धोदकाख्य सप्तान्नपरिवृते जम्बूप्लक्षकुचक्रौञ्च साकषाण्मणिपुष्कराख्य सप्तद्वीपद्वीपिते माहेन्द्रमलयमदृक्ष्वदिन्द्यपारयात्राख्य सप्तकुलपर्वते विराजिते भारतकिंपुरुष हलीरावतभद्रास्वकेतुमाल हिरण्यकरमणकुकुरवर्षाग्नवर्षाणां मध्ये भरतवर्षे भरतखण्डे महासरोरुहाकार 50 योजनविस्तीर्णभूमण्डले लक्षयोजनविस्तीर्ण जम्बूद्वीपे दण्डकारण्ये प्रजापतिक्षेत्रे कर्मभूमौ अवन्ते कुरुक्षेत्रादि समभूमध्यरेखाया पूर्वदिग्भागे कृष्णाकावेर्योर्मध्यप्रदेशे आदिवराहक्षेत्रे वेङ्कटाचले सकलदेवतासन्निधौ सकलजगत्त्रष्टुः परार्धेज्योनो ब्रह्मणोद्वितीयपरार्धे प्रथमवर्षे प्रथमपक्षे प्रथमे हनि द्वितीयायामे यः जन्मनि च एतक्षणपर्यन्तं बाल्ययौवनकौमारवार्धकेषु रहस्यप्रकाशे च आवृत्तनावृत्तमहापातकादि समस्तदुरितक्षयार्थं दशपूर्वेषां दशापरेषां मध्वंश्यानां मातृवंश्यानां सर्वेषां पितॄणां च कुम्भीपाकलोकितदामादिपसङ्गातः कालसूत्रादि विविधेभ्यो महाघोरेभ्यो नरकेभ्यः वृत्तैस्थले सूर्यमण्डलपर्यन्तम् आमोद ब्रह्मोद संहोद वैकुण्ठाख्यलोकेषु सालोक्य सारूप्य सामीप्य सायुज्यमिति चतुर्विधमोक्षफलसिद्ध्यर्थं श्रीलक्ष्मीनारायणप्रीत्यर्थं भृगुमरीचित्रकस्य पादिभिः कोटिचातुर्लक्षप्रणानेन दिव्यवैदिकविधानेन नानाविधशास्त्रोक्तमार्गेण वेदोक्तप्रकारेण विघ्नसोक्तप्रकारेण हेमाद्रकन्यादानफलावाप्त्यर्थं कन्यादानं करिष्ये। अस्य श्रीमदादिनारायणस्य अनेककोटिब्रह्माण्डनायकस्य अनन्तकल्याणगुणगणकगाम्भीर्यस्य दिव्यमङ्गलविग्रहस्य शङ्खचक्रगदापद्माङ्कित कोटिसूर्यप्रकाशस्य श्रीमतो वैकुण्ठनायकस्य श्रीमद्वैगानसभगवस्यास्त्रोक्तमार्गेण आङ्गेन भारस्पत्य भारद्वाजत्रयारुषेयप्रवरान्वित भारद्वाजगोत्रोद्भवस्य पञ्चविधव्योः प्रवर्तमानस्य परतद्विभव्योऽहन्तर्यामी अर्चावतारस्वरूपस्य श्रीमहाविष्णोः परब्रह्मणोन्नत्रे आङ्गेन च भारस्पत्य भारद्वाजत्रयारुषेयप्रवरान्वित भारद्वाजगोत्रोद्भवस्य जगत्कारणभूतस्य मूलप्रकृतिस्वकीयमानस्य त्रिगुणात्मकस्य गुणत्रयकर्मणोक्षातिवसात् उत्पस्ततलयकारणभूतस्य श्रीमहाविष्णोः परवासुदेवशर्मणः पौत्राजान् आङ्गेन च भारस्पत्य भारद्वाजत्रयारुषेयप्रवरान्वित भारद्वाजगोत्रोद्भवस्य समस्तदेवतानिकुटमकुटमणिगण विजृम्भित पादारविन्दस्य श्रीमहाविष्णोः आदिनारायणशर्मणः पुत्राजान् आङ्गेन च भारस्पत्य भारद्वाजत्रयारुषेयप्रवरान्वित भारद्वाजगोत्रोद्भवाजान् भक्तलोकपरिपालनाजान् किरीटहारकेयूर दिव्याभरणभूषिताजान् दिव्यकौस्तुभालङ्कृताजान् दिव्यपीताम्बरधराजान् दिव्यमाल्योश्शोभिताजान् प्रपन्नपारिजाताजान् निजावताराजान् स्वर्णगरुडवाहनारूढाजान् अचिन्त्यात्मकनित्ययौवन स्वभावलावण्यतेजोरत्नाकराजान् अखिलशाखाध्यायिनो अखिललोकपवित्रगोत्राजान् श्रवणनक्षत्रे मकर्रासौ जाताजान् श्री श्रीनिवासस्वामी परब्रह्मणे वराजा ऋग्वेदश्यामाधर्वण सकलवेदाध्यायिनी भार्गवत्यूणोप्लवान और्वैदलपञ्चारुषेयप्रवरान्वित भार्गवसगोत्रोद्भवी सर्वालङ्कारवती सुराङ्गना संसेवितपादारविन्दां श्रीमहाविष्णोः वक्षस्थलनिवासिनी आनन्दगुणात्मिकां मूलप्रकृतिरूपां चित्रफल्गुनी नक्षत्रे कन्यारासो जातां भृगो सङ्कल्पतनयां इमां श्रीदेवी नाम्नी कन्यां वृणीमहे वृणीत्वं दास्यामि। ऋग्वेदश्यामाधर्वण सकलवेदाध्यायिनी काश्यपावत्सारणी ध्रुवत्रयारुषेयप्रवरान्वित काश्यपसगोत्रोद्भवी सर्वालङ्कारवती सुराङ्गना संसेवितपादारविन्दां श्रीमहाविष्णोः
ಅತ್ಯಂತ ಮನೋಹರೀಂ ಅತ್ಯಂತ ಸೌಂದರ್ಯವತೀಂ ರೇವತಿ ನಕ್ಷತ್ರೆ ಮೀನರಾಶೋ ಜಾತ ಕಶ್ಯಪ ಪ್ರಜಾಪತೆ ಸಂಕಲ್ಪತನಯಾಂ ಇಮಾಂ ಭೂದೇವೀನಾಂನೀಂ ಕನ್ಯಾಂ ವೃಣೀಮಹೇ ವೃಣೀತ್ವಂ ದಾಸ್ಯಾಮಿ ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣೈರ್ಯುಧಾಂ ದಾಸ್ಯಾಮಿ ವಿಟ್ಟವೇದುಭ್ಯಂ ಬ್ರಹ್ಮಲೋಕಚಕೇಶಯೇತ್ ಕನ್ಯಾಂ ಫಲಂಕೃತಾಂ ಸಾತ್ಮೀಂ ಸುಶೀಲಾಯ ಸುಮೇಧಸೆ ಪ್ರಯತೋಹಂ ಪ್ರಯಚ್ಚಾಮಿ ಧರ್ಮಕಾಮಾರ್ಥಸಿದ್ಧಯೇತ್ ವಿಶ್ವಂಬರಾ ಸರ್ವಭೂತ ಸಾಕ್ಷಿಣ್ಯ ಸರ್ವದೇವತಾಃ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಪ್ರೀಣಾದು ಕಮಲಾಪತಿಃ ಕನ್ಯಾದಾನ ಮುಹೂರ್ತಸ್ಸು ಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು ಶುಭಗುಂ ಶುಭ. ಅಥವಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ತಿರುಮಲದಿಂದ ಪ್ರತ್ಯಕ್ಷ ಪ್ರಸಾರವನ್ನು ನಾವೆಲ್ಲರೂ ವೀಕ್ಷಿಸುತ್ತಿದ್ದೇವೆ. ಅರ್ಚಕ ವರೇಣ್ಯರು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಮಂಗಳಕರವಾಗಿರತಕ್ಕಂತಹ ಮಾಂಗಲ್ಯ ಪೂಜೆ ಅನ್ನುವ ಘಟ್ಟವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಶುದ್ಧೋದಕದಿಂದ ಮಂಗಳಕರವಾದ ಮಾಂಗಲ್ಯಗಳನ್ನು ಅಭಿಷೇಕಿಸಿ ಸ್ವಾಮಿಯ ಮುಂಭಾಗದಲ್ಲಿ ಹರಿವಾಣದ ಮೇಲೆ ತೆಂಗಿನಕಾಯಿ, ಅದರ ಮೇಲೆ ಆ ಮಾಂಗಲ್ಯಗಳನ್ನು ಇರಿಸಿ ಅರಶಿಣ, ಕುಂಕುಮ, ಗಂಧ, ಪುಷ್ಪ, ಅಕ್ಷತೆಗಳನ್ನು ಸಮರ್ಪಣೆ ಮಾಡಿ ಅನೇಕ ಉಪಚಾರ ಪೂಜೆಗಳನ್ನು ಕೂಡ ಸಲ್ಲಿಸಿ ಬಹಳ ಅದ್ಭುತವಾದ ರೀತಿಯಿಂದ ವೈಖಾನಸ ಆಗಮ ಹೇಳಿದಂತಹ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಅರ್ಚಕ ವರೇಣ್ಯರು ಬಹಳ ಭಕ್ತಿಯಿಂದ ಮಾಂಗಲ್ಯ ಪೂಜೆ ಎನ್ನುವುದನ್ನು ನೆರವೇರಿಸಿಕೊಡ್ತಾ ಇರುವಂತಹದ್ದು. ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆ ಭಗವಂತನ ಮಹಿಮೆಯನ್ನು ತಿಳಿದುಕೊಳ್ಳುತ್ತಾ ಭಗವದ್ಭಕ್ತರ ಸಹವಾಸವನ್ನು ಪ್ರಾರ್ಥಿಸುತ್ತಾ ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ ಎಂಬುದಾಗಿ ದಾಸರು ಏನು ಸಜ್ಜನರ ಸಹವಾಸಕ್ಕೆ ಅದ್ಭುತವಾದಂತಹ ಫಲವನ್ನು ಹೇಳಿದ್ದಾರೋ ಅಂತಹ ಆ ಫಲವನ್ನು ಪಡೆದುಕೊಳ್ಳಲಿಕ್ಕೆ ಬೇಕಾದಂತಹ ಸಾಧನೆಯನ್ನು, ಸಜ್ಜನರ ಸಹವಾಸವನ್ನು, ಸಜ್ಜನರ ಒಟ್ಟಿಗೆ ಸಮಯವನ್ನು ಕಳೆಯುವುದು ಅಂತಂದರೆ ಪುಣ್ಯಾರ್ಜನೆಯನ್ನು ಮಾಡುವುದು ಅಂತಲೇ ಅರ್ಥ. ಅದಕ್ಕಾಗಿಯೇ ಸಜ್ಜನರ ಸಹವಾಸಕ್ಕೆ ಬಹಳ ಮುಖ್ಯವಾದಂತಹ ಸ್ಥಾನವನ್ನು ಹಾಕಿದ್ದಾರೆ ಶಾಸ್ತ್ರಕಾರರು, ವೇದಾಂತಿಗಳು. ಆದ್ದರಿಂದ ಆ ಸಜ್ಜನರ ಸಹವಾಸವನ್ನು ನೀಡಿ ನಮ್ಮನ್ನು ಉದ್ಧರಿಸು ದೇವಾದಿದೇವ ಎಂಬುದಾಗಿ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸೋಣ. ಒಂದು ಸಿಂಹಾಸನದಲ್ಲಿ ಸ್ವಾಮಿ ಶ್ರೀನಿವಾಸ ಬಹಳ ಸುಂದರವಾದ ರೀತಿಯಿಂದ ಅಲಂಕೃತನಾಗಿ ಮಂಗಳಕರವಾದಂತಹ ತನ್ನ ಕೃಪಾಪೂರ್ಣವಾದ ದೃಷ್ಟಿಯನ್ನು ಭಕ್ತರಾದ ನಮ್ಮೆಲ್ಲರ ಮೇಲೆ ಬೀರುತ್ತಾ ಅದ್ಭುತವಾದ ಸಾಧನೆಯನ್ನು ನಮ್ಮಿಂದ ಮಾಡಿಸುತ್ತಿದ್ದಾನೆ. ಶ್ರವಣರೂಪವಾದಂತಹ ಭಕ್ತಿ ನಾವೆಲ್ಲರೂ ಕೂಡ ಮಾಡ್ತಕ್ಕಂಥವರಾಗ್ತಾ ಇದ್ದೇವೆ. ಸ್ವಾಮಿಯ ಮಹಿಮೆಯನ್ನು ಕೇಳ್ತಾ ಇದ್ದೇವೆ. ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ತನ್ನ ಮಹಿಮೆಯನ್ನು ಲೋಕದಲ್ಲಿ ತೋರಿಸುತ್ತಾ ಏಕಾಂತ ಭಕ್ತರು ಯಾರಿದ್ದಾರೋ ಅವರೆಲ್ಲರಿಗೂ ಕೂಡ ತಾನೇ ಆಗಿ, ತಂದೆಯೂ ಆ ಭಗವಂತನೇ, ತಾಯಿ, ಬಂಧು ಬಳಗ ಎಲ್ಲವೂ ಕೂಡ ಆ ಭಗವಂತನೇ ಆಗಿ ಅಂತಹ ಆ ಜ್ಞಾನಿಗಳು ಏನು ಲೋಕದಲ್ಲಿ ಉಪದೇಶವನ್ನು ನೀಡ್ತಾರೋ ಆ ಉಪದೇಶದಿಂದ ಅನೇಕ ಭಕ್ತರು ತಮ್ಮ ಜೀವನದಲ್ಲಿ ಪರಿವರ್ತನೆಯನ್ನುಗೊಂಡಂಥವರಾಗಿ ಭಗವಂತನ ಮಾರ್ಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಾಧಕರಾಗ್ತಾ ಇದ್ದಾರೆ. ಆ ಪತ್ನಿ ಕುಲ ಸಾವಿರವಾಗಲಿ ಗೋಪಾಳ ಬುಟ್ಟಿ ಹಿಡಿಸಿದಳಯ್ಯ ಆದದ್ದೆಲ್ಲ ಬಳಿತೆ ಆಯಿತು ಎಂಬುದಾಗಿ ಪುರಂದರ ದಾಸರು ಕೂಡ ಅದ್ಭುತವಾದ ರೀತಿಯಲ್ಲಿ ಭಗವದ್ಭಕ್ತಳಾಗಿರ್ತಕ್ಕಂತಹ ಸರಸ್ವತೀಬಾಯಿ ಅವರ ವಿಶೇಷವಾದಂತಹ ಸಾಧನೆ, ಭಗವಂತನ ಮೇಲೆ ಇರತಕ್ಕಂತಹ ದೃಢವಾದಂತಹ ವಿಶ್ವಾಸ, ತನ್ಮುಖಾಂತರ ನವಕೋಟಿ ನಾರಾಯಣ ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಪುರಂದರದಾಸರಾಗುವುದಕ್ಕಿಂತ ಪೂರ್ವದಲ್ಲಿ ನವಕೋಟಿ ನಾರಾಯಣ ಅಂತ ಅವರ ಹೆಸರು. ಅಂಥವರು ಗೋಪಾಳ ಬುಟ್ಟಿಯನ್ನು ಹಿಡಿದುಕೊಂಡು ಎಲ್ಲ ಕಡೆ ಸಂಚಾರ ಮಾಡ್ತಾ ತಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಸಜ್ಜನರ ಸಹವಾಸ ಬಹಳ ಮುಖ್ಯ, ಭಗವದ್ಭಕ್ತರ ಸಹವಾಸ ಬಹಳ ಮುಖ್ಯ. ತನ್ಮುಖಾಂತರ ನಾವು ಏನನ್ನಾದರೂ ಕೂಡ ಸಾಧಿಸಬಹುದು. ಇಂದಿಗೆ ಆ ಪುರಂದರದಾಸರು ಕೊಟ್ಟಿರುವಂತಹ ಕೊಡುಗೆ ಈ ಪ್ರಪಂಚಕ್ಕೆ ಅಪಾರವಾಗಿರ್ತಕ್ಕಂಥದ್ದು. ನಾರದರು ಈ ರೂಪದಲ್ಲಿ ಬಂದು
ಭೂಮಿಗೆ ಬಂದಿರತಕ್ಕಂತಹದ್ದು ನಾರದರೆ ಪುರಂದರದಾಸರಾಗಿ ಬಂದಿದ್ದಾರೆ. ಬಂದು ಲೋಕಕ್ಕೆಲ್ಲ ವಿಶೇಷವಾದಂತಹ ಅಮೃತ ಪ್ರಾಯವಾಗಿರ್ತಕ್ಕಂತಹ ಪುರಂದರ ಉಪನಿಷತ್ತು ಅಂತ ಹೇಳ್ತಾರೆ. ಅವರು ಕೊಟ್ಟಿರ್ತಕ್ಕಂತಹ ಹಾಡುಗಳ ಸಮೂಹ ಏನಿದೆ ಅದನ್ನು ಉಪನಿಷತ್ತು ಅಂತ ಕರೀತಾರೆ. ಎಲ್ಲ ಜ್ಞಾನ ಭಂಡಾರ, ಅದು ಸಂಪೂರ್ಣ ಜ್ಞಾನದ ಸಾಗರವೇ ಅದಾಗಿದೆ. ತನ್ಮುಖಾಂತರ ಅನೇಕ ವಿಷಯಗಳನ್ನು, ವೇದದಲ್ಲಿ ಹೇಳಿರ್ತಕ್ಕಂತಹ ವಿಚಾರಗಳನ್ನು ಸರಳವಾದ ಕನ್ನಡದಲ್ಲಿ ನಮ್ಮೆಲ್ಲರಿಗೆ ತಲುಪಿಸಿರ್ತಕ್ಕಂಥವರು. ಅಂತಹ ಆ ಪುರಂದರ ದಾಸರು ಭಗವದ್ಭಕ್ತರಾಗಿದ್ದಾರೆ. ಅವರನ್ನು ನೋಡಿ ಅನೇಕ ಮಹನೀಯರು ತಮ್ಮ ಜೀವನದಲ್ಲಿಯೂ ಕೂಡ ಗೋಪಾಳ ಬುಟ್ಟಿಯನ್ನು ಹಿಡಿದುಕೊಂಡು ದಾಸರಾಗಿ ಆ ಭಗವಂತನ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು. ಅನೇಕ ಹಾಡುಗಳನ್ನು ಬರೆದು ಲೋಕದಲ್ಲಿ ಅನೇಕ ಜನರನ್ನು ಪರಿವರ್ತನೆಗೊಳಿಸಿರ್ತಕ್ಕಂಥವರಾಗಿದ್ದಾರೆ. ಹೀಗೆ ಭಗವಂತನ ಭಕ್ತರನ್ನು ಸೇವಿಸುವುದರ ಮುಖಾಂತರ ಎಲ್ಲರೂ ಕೂಡ ಸಾಧಕರಾಗ್ತಾರೆ ಅನ್ನುವುದರಲ್ಲಿ ಮತ್ತೊಂದು ಮಾತಿಲ್ಲ. ಅಂತಹ ಸಾಧನೆಯನ್ನು ನಮ್ಮಿಂದ ಮಾಡಿಸುತ್ತಿದ್ದಾನೆ ಸ್ವಾಮಿ ಶ್ರೀ ಶ್ರೀನಿವಾಸ. ಮಂಗಳಕರವಾದ ಮಾಂಗಲ್ಯ ಪೂಜೆಯ ನಂತರದಲ್ಲಿ ಆ ಸ್ವಾಮಿಯ ಕೈಯನ್ನು ಮುಟ್ಟಿಸಿ ಶ್ರೀದೇವಿ ಭೂದೇವಿ ಅಮ್ಮನವರ ಕೊರಳಿಗೆ ಮಾಂಗಲ್ಯದ ಸಮರ್ಪಣೆಯನ್ನು ಮಾಡ್ತಾರೆ. ವೀಕ್ಷಿಸಿ ಧನ್ಯರಾಗೋಣ. ರಮಾರಮಣ ಗೋವಿಂದ ಗೋವಿಂದ, ಧರಾರಮಣ ಗೋವಿಂದ ಗೋವಿಂದ, ಸಪ್ತಗಿರಿವಾಸ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಇದು ತಿರುಮಲದಲ್ಲಿ ನಡೀತಾ ಇರತಕ್ಕಂತಹ ಸ್ವಾಮಿಯ ಕಲ್ಯಾಣೋತ್ಸವದಲ್ಲಿ ಮಾಂಗಲ್ಯ ಧಾರಣೆ. ವೀಕ್ಷಿಸಿ ಧನ್ಯರಾಗೋಣ. ಪ್ರಜಾಪತಿ ಸೋಮಗುಂ ರಾಜ ನಮಸೃಜತ ತಂತ್ರಜೋ ವೇದ ಅನ್ವಸೃಜ್ಯಂತ ತಾನ ಹಸ್ತೆ ಕುರುತ ಅತಃ ಸೀತಾ ಸಾವಿತ್ರಿ ಮಾಂಗಲ್ಯಂತಂತು ನಾನೇನ ಲೋಕರಕ್ಷಣ ಹೇತವೇ ಕಂಠೆ ಬಧ್ನಾನಿ ಸುಭಗೆ ರಕ್ಷತ್ವಂ ಭುವನತ್ರಯಂ ಶ್ರೀದೇವ್ಯೈ ನಮಃ ಮಾಂಗಲ್ಯಧಾರಣಂ ಕರೋಮಿ. ಪ್ರಜಾಪತಿ ಸೋಮಗುಂ ರಾಜ ನಮಸೃಜತ ಪಂತ್ರಜೋ ವೇದ ಅನ್ವಸೃಜ್ಯಂತ ತಾನಸ್ತೆ ಕುರುತ ಅತಃ ಸೀತಾ ಸಾವಿತ್ರಿ ಮಾಂಗಲ್ಯಂತಂತು ನಾನೇನ ಲೋಕರಕ್ಷಣ ಹೇತವೇ ಕಂಠೆ ಬಧ್ನಾನಿ ಸುಭಗೆ ರಕ್ಷತ್ವಂ ಭುವನತ್ರಯಂ ಭೂದೇವ್ಯೈ ನಮಃ ಮಾಂಗಲ್ಯಧಾರಣಂ ಕರೋಮಿ. ಮಾಂಗಲ್ಯಧಾರಣ ಮುಹೂರ್ತಸ್ಸು ಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು ಶುಭಗುಂ ಶುಭ. వెలయుని కళ్యాణ వేదిగా వెలయుని కళ్యాణ వేదిగా మతి నుండి కలికి జౌవనపు యాగము చేసినతడు వెలయుని కళ్యాణ వేదిగా మతి నుండి కలికి జౌవనపు యాగము చేసినతడు వెలయుని కళ్యాణ వేదిగా మతి నుండి కలికి జౌవనపు యాగము చేసినతడు నెలకొన్న విరహాగ్ని నిండా బోసి మలయుని నాభి హోమపు గుండమునను నెలకొన్న విరహాగ్ని
अदितेन मन्यस्मा नमदेन मन्यस्मा सरस्वतेन मन्यस्मा देवसवितप्रसुभा चित्तं जस्मा चित्तिश्चस्माः आगोदं जस्मा आगोदिश्चस्माः विज्ञानं जस्मा विज्ञानं जस्माः मनः जस्मा चक्रे जस्माः पूर्णमादं जस्माः ओं भूस्वा ओं भुवस्वाः वोगुं सुवस्वाः ओं भूर्भुवस्वस्वादितेन्वमग्गुस्ताः देवसवितप्रासावीः प्राणानायम्यामस्यां स्मृतिदो श्री श्रीनिवादत्वामिनः वैवाहिकोत्सकर्माङ्गम् उपासनाख्यौ लाजहोमं करिष्ये अदितेन मन्यस्मा नमदेन मन्यस्मा देवसवितप्रसुभा हिमाल्लाजानमित्यभिकार्या मां लाजानावपामि समृद्धिकरणान् मम तुभ्यं च संवदनात् तदग्निर्नुमन्यताम् यन्नाद्रुपब्रोदेज्ञौ लाजानावपन्ति दीर्घायुरस्तु मे पतिरे दन्ताम् ज्ञातयो मम स्वाहा इमां लाजानावपामि समृद्धिकरणान् मम तुभ्यं च संवदनात् तदग्निर्नुमन्यताम् यन्नाद्रुपब्रोदेज्ञो लाजानावपन्ति दीर्घायुरस्तु मे पतिरे दन्ताम् ज्ञातयो मम स्वाहा इमां लाजानावपामि समृद्धिकरणान् मम तुभ्यं च संवदनात् तदग्निर्नुमन्यताम् यन्नाद्रुपब्रोदे लाजानावपन्ति दीर्घायुरस्तु मे पतिरे दन्ताम् ज्ञातयो मम स्वाहा ओं भूस्वा ओं भुवस्वा ओं सुवस्वाः ओं भूर्भुवस्वस्वादितेन्वमग्गुस्ताः देवसवितप्रासावीः प्राणानायम्यामस्यां स्मृतिदो श्री श्रीनिवादत्वामिनः वैवाहिकोत्सकर्माङ्गम् उपासनाख्यौ सर्वदोषप्रायश्चित्तार्थम् अतो देवादवैष्णवं मोक्ष्ये अदितेन मन्यस्मा नमदेन मन्यस्मा देवसवितप्रसुभा ओं मतो देवावन्तनागिदाविट्टर्वचक्रमे पृथिव्या सप्तदावभिस्वाहा इदं विट्टर्वचक्रमे त्रयधानतदेवदं समूढमस्य वाकुं त्रये स्वाहा त्रीणि पदावचक्रमे विट्टर्गोपादाभ्यः तदोधर्माणि धारयन् स्वाहा पुष्टाकृपाणि विस्कितगिदो व्रतानि विस्पसे इन्द्रस्वयज्जस्सगा स्वाहा तद्विष्णोः परमं पदकं ददामृत्यन्त जोरयः दिवे वचक्षुरात तद्गुस्वाहा तद्विप्राजो विपञ्चवोजां कृपाकुं तस्मिन्ददे विष्णोर्यत्परमं पदग्गुस्वाहा ओं भूस्वाहा ओं भुवस्वाहा ओं सुवस्वाहा ओं भूर्भुवस्वस्वाहा अदितेन्वमग्गुस्ताः हनुमतेन्वमग्गुस्ताः देवसवितप्रासावीः प्राणानायम्यामस्यां स्मृतिदो श्री श्रीनिवादत्वामिनः वैवाहिकोत्सकर्माङ्गम् औपासनाख्यौ उपरिष्टादन्तहोमं करिष्ये अदितेन मन्यस्मा नमदेन मन्यस्मा सरस्वतेन मन्यस्मा देवसवितप्रसुभा यदस्सक्रमणोत्तरीरिचं विद्वान्योन्मिहाकरम् अग्नित्वद्विटगद्विद्वान्तर्वग्गचकुरं करोति स्वाहा अग्नये टुटवृतावदेन कामानाकुञ्चमते त्रये स्वाहा अग्नये स्वाग्नेनादाय स्वाग्नेन पतये स्वाहा प्रजापतये स्वा इन्द्राय स्वाहा विश्वेभ्यो देवेभ्यो स्वाहा सर्वाभ्यो देवताभ्यो स्वाहा सर्वत्रैवादिष्टकं सर्वत्रैवानादिष्टं दैवतममुष्मे स्वाहा अग्नये टुट्टकृते स्वाहा वास्तुपदे नमो वास्तुपदये स्वाहा यन्म आत्माभूदग्निस्तत्पुनरागा जातवेदावचरणि स्वाहा पुनरग्निचक्षुरदात् पुनरेन्द्रो बृहस्पतिः पुनर्मे वायुवाञ्चक्षरादित्यपक्षो स्वाहा इष्टेभ्य स्वाहा अषडनिष्टेभ्य स्वाहा वेषधृत्यै स्वाहा विष्कृत्यै स्वाहा दौराद्यै स्वाहा देवीभ्य स्वाहा तनोभ्य स्वाहा समृद्ध्यै स्वाहा सर्वसमृद्ध्यै स्वाहा एदोष्येदिधीमहि स्वाहा समिदसि तेजोसि तेजोमयदै स्वाहा यमस्य देव मृत्योर्भवाय स्वाहा सूर्यस्य मे चक्षुर्मे वाहि स्वाहा सोमस्य देव चित्तमे वाहि स्वाहा वाजोर्देमहे प्राणवाय स्वाहा ब्रह्मणो देमहे बुद्धमे वाहि स्वाहा सप्तदे अग्ने समिद सप्तदिप्वा सप्तरुणे सप्तधाम प्रियाणि सप्तहोत्रा सप्तदात्वा तदत्तजोर्पणस्वा कृतेन स्वाहा अग्निर्भक्तः स्वाहा वेदर्भक्तः स्वाहा अग्निर्जैर्नं वेदैर्जैर्नं जोर्जैर्नं मृदवे जैर्नं ओषराप्तरजैवजैर्न स्वाहा ऋतदान विद्मानट्टभृतेन पूर्णमाहुतञ्जुहोमि मनसा प्रजापतये स्वाहा आद्यजेशम् इन्द्राय जुहोमि स्वाहा
ಅಗ್ನಿಶೃಪ್ಯದೋ ವೇದಶೃಪ್ಯದೋ ಜೋಶೃಪ್ಯದೋ ಪೃಥ್ವೀಶೃಪ್ಯದೋ ಬ್ರಹ್ಮಾದ್ಯಾ ಶೃಪ್ಯಂತಾಂ ಅತಿಥೇನ್ವಮಗ್ಗುಸ್ತಾಃ ದೇವಸವಿದ ಪ್ರಾಸಾವೀಃ. ಆವಾಹಕ ದೇವತಾಭ್ಯೋ ನಮಃ. ಯದಾ ಸುಖಪದಾಸ್ಥಾನಂ ಪ್ರವೇಶ್ಯಾಂ ಕ್ಷೋಭನಾರ್ಥಂ ಕ್ಷೇಮಾಯ ಪುನರಾಗಮನಾಯ. पवित्रमच पवित्रं मे भोजा स्वाहा सर्वमच सर्वं मे भोजा स्वाहा. अक्षतमक्षित्ये जुहोमि अक्षतमा मे श्रेष्ठां प्राच्यां दक्षिणाजां मुदराजां मुदीचां मुद्ध्वाजां मदराजामार्चयन्तां पश्चिमतः परिधिमपनजा. सर्वान् प्रसमोह्य गन्धिं विसृज्य अभिः प्रोक्ष्य आप्यायन्तामिति जुहोति. आप्यायन्तामोपघोषतजो मरुतां सुदसतपो नो वृत्तिभैरयस्माः. शुद्ध्यन्तान् देवसदनं शुद्ध्यन्तान् देवसदनम्. भूतिस्मातेर्लभते नित्यगुं सर्वयज्ञकृतं भवेत्. अग्निर्मारतयोर्भूतिः आदित्यस्सोमो नमः. प्रजाजुषं जमदग्ने कश्यपस्यत्रजाजुषं यद्देवानां त्रजाजुषं तन्मे अस्तुत्रजाजुषं. दीर्घायुत्वाज बलाज सदाज सतं च वर्चसे त्रजाजुषं. आजो विष्टामजो भव. मंत्रहीनं क्रियाहीनं अग्निहीनं कृतासनायत्कृतन्तमजादेवा प्रभोनश्चतश्च वै प्रायश्चित्तानि शेषाणि होमकर्माणि वा वै तानि शेषाणि शेषेण श्रीकृष्णस्मरणं पदङ्कायेन वाचामनसेन्द्रिय वा मुद्दात्मना वा प्रकृते स्वभावात् करोमि यद्यत् सकलं परस्मै श्रीमन्नारायणाय समर्पयामि. ब्रह्मणे नमः. सोमाय नमः. पुनर्पाद्यर्घ्यं समर्पयामि. ब्रह्मणे नमः. सोमाय नमः. यदा स्थानं प्रवेशयामि क्षोभनार्थं क्षेमाय पुनरागमनाय च. अग्निपुरुषाय नमः. गुलोपहार निवेदयामि. आज्योपहारं समर्पयामि. श्री श्रीनिवासार्पितमस्तु. ಸರ್ವಂ ಶ್ರೀ ಭೂನೀಳಾ ಸಮೇತ ಶ್ರೀ ಶ್ರೀನಿವಾಸಾರ್ಪಿತಮಸ್ತು ಎಂಬುದಾಗಿ ಸಕಲವನ್ನು ಕೂಡ ಆ ಭಗವಂತನಲ್ಲಿ ಅರ್ಚಕ ವರೇಣ್ಯರು ಅರ್ಪಿಸಿ ಕರ್ಮದ ಶುದ್ಧತೆಯನ್ನು ಸಂಪಾದನೆ ಮಾಡಿದ್ದಾರೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾವೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ. ಸ್ವಾಮಿಯ ನಾಮಸ್ಮರಣೆ ಮಾಡಿದ್ದು ಅಂತಾದರೆ ಎಲ್ಲ ಪಾಪಗಳು ಕೂಡ ದೂರವಾಗ್ತದೆ. ಆ ಸ್ವಾಮಿಯನ್ನು ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಯಾವಾಗಲೂ ಶರಣು ಹೊಂದುತ್ತಾ ಇರ್ತಾರೆ. ಅವನಲ್ಲಿಯೇ ಸಮಸ್ತ ಬ್ರಹ್ಮಾಂಡ ಇರುವಂತಹದ್ದಾಗಿದೆ. ಕೃಷ್ಣನಾಗಿ ಯಶೋದೆಗೆ ಬಾಲ್ಯದಲ್ಲಿಯೇ ಬ್ರಹ್ಮಾಂಡವನ್ನು ಬಾಯಲ್ಲಿ ತೋರಿಸಿದಂತಹ ಮಹಾನುಭಾವ. ಅಂತಹ ಆ ಸ್ವಾಮಿಯ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಆ ಸ್ವಾಮಿಗೆ ಬಹಳ ಭಕ್ತಿಯಿಂದ ಅರ್ಪಿಸಿರತಕ್ಕಂತಹ ಕರ್ಮ ಅದು ಅಕ್ಷಯವಾಗುವಂತಹದ್ದಾಗ್ತದೆ. ಕರ್ಮ ಯಾವಾಗ ಅಕ್ಷಯ ಆಗ್ತದೆ ಅದರ ಫಲವೂ ಕೂಡ ಅಕ್ಷಯ ಫಲವನ್ನು ಭಕ್ತರಾದ ನಮ್ಮೆಲ್ಲರಿಗೆ ಆ ಸ್ವಾಮಿ ಕೃಪಾಪೂರ್ಣವಾದ ದೃಷ್ಟಿಯಿಂದ ಒದಗಿಸಿಕೊಡ್ತಾ ಇದ್ದಾನೆ. ನಾವೆಲ್ಲರೂ ಕೂಡ ಸ್ವಾಮಿಯ
ಪರಮ ಕೃಪೆಗೆ ಪಾತ್ರರಾದಂತಹ ಭಕ್ತರಾಗಿದ್ದೇವೆ ಎನ್ನುವುದರಲ್ಲಿ ಮತ್ತೊಂದು ಮಾತಿಲ್ಲ. ಅತ್ಯಂತ ಶ್ರದ್ಧೆಯಿಂದ ಅರ್ಚಕ ವರೇಣ್ಯರು ಅಗ್ನಿಗೆ ನೈವೇದ್ಯವನ್ನು ಸಮರ್ಪಿಸಿ ಪೂರ್ಣಾಹುತಿಯನ್ನು ಕೊಟ್ಟು ಸರ್ವವನ್ನು ಭಗವಂತನಲ್ಲಿ ಅರ್ಪಿಸಿದ ನಂತರ ಆಲಯ ಸಂಪ್ರದಾಯ ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತಹ ವಾರಣ ಮಾಯರಂ ಎಂಬುವಂತಹ ಕೈಂಕರ್ಯವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅನ್ನಮಾಚಾರ್ಯ ವಂಶಸ್ಥರು ಒಂದು ಕಡೆ, ದೀಕ್ಷಾ ವಸ್ತ್ರಧಾರಿಗಳಾದ ಅರ್ಚಕರು ಮತ್ತೊಂದು ಕಡೆ ಎದುರು ಬದರಾಗಿ ಕುಳಿತುಕೊಂಡು 2 ತೆಂಗಿನಕಾಯಿಗಳನ್ನು ಉಳಿಸಿಕೊಳ್ತಕ್ಕಂತಹದ್ದು. ಇದೊಂದು ಘಟನೆ ನೆನಪಿನಲ್ಲಿ ನಡೆಸುವಂತಹ ಕಾರ್ಯಕ್ರಮವಾಗಿದೆ. ಏನದು ಘಟನೆ ಅಂದರೆ, ತಮಿಳುನಾಡಿನ ಶ್ರೀವಿಲ್ಲಿಪುತ್ತೂರಿನಲ್ಲಿ 12 ಆಳ್ವಾರರಲ್ಲೊಬ್ಬರಾದಂಥವರು ವಿಷ್ಣು ಚಿತ್ರವರ ಮಗಳೇ ಗೋದಾದೇವಿ ಭೂದೇವಿ ಅಂಶ ಸಂಭೂತಳ ತಾಯಿ ಕನಸಿನಲ್ಲಿ 1000 ಆನೆಗಳನ್ನು ತೆಗೆದುಕೊಂಡು ಶ್ರೀಕೃಷ್ಣ ತನ್ನ ತಂದೆಯ ಬಳಿಗೆ ಬಂದು ಕನ್ಯಾದಾನ ಮಾಡುವಂತೆ ಕೇಳಿಕೊಳ್ಳುವ ದೃಶ್ಯವನ್ನು ನೋಡ್ತಾಳೆ. ಅದನ್ನು ತನ್ನ ಸಖಿಯರಿಗೆ ವಿವರಿಸುತ್ತಾಳೆ. ಆ ಘಟನೆಯ ನೆನಪಿನಲ್ಲಿ ನಡೆಸುವಂತಹ ಕಾರ್ಯಕ್ರಮವೇ ವಾರಣ ಮಾಯರಂ ಎಂಬುದಾಗಿ. ವಾರಣ ಅಂದರೆ ಆನೆ, ಆಯಿರ ಎಂದರೆ 1000 ಆನೆ ಎಂಬ ಹೆಸರನ್ನು ಇರಿಸಿದ್ದಾರೆ. ಅದಾದ ನಂತರ ಮಾಲಾ ಪರಿವರ್ತನೆ ಅನ್ನುವಂತಹ ಕೈಂಕರ್ಯವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಸ್ವಾಮಿಯ ಕೊರಳನ್ನು ಅಲಂಕರಿಸಿದಂತಹ ಗಜಮಾಲೆಯನ್ನು ಅರ್ಚಕ ವರೇಣ್ಯರು ಬಹಳ ಭಕ್ತಿಯಿಂದ ತೆಗೆದುಕೊಂಡು ಶ್ರೀದೇವಿ ಅಮ್ಮನವರ ಕೊರಳಿಗೆ ಅರ್ಪಿಸಿ ಪುನಃ ಸ್ವಾಮಿಗೆ ಸಮರ್ಪಣೆ ಮಾಡಿ ಸ್ವಾಮಿಯನ್ನು ನಮಿಸಿ ಈಗ ಭೂದೇವಿಗೂ ಕೂಡ ಅರ್ಪಿಸಿದ್ದಾರೆ. ತಾಯಿಯ ಪಾದಪದ್ಮಗಳನ್ನು ನಮಿಸಿ ಆ ಮಾಲೆಯನ್ನು ಪುನಃ ಸ್ವಾಮಿಗೆ ಸಮರ್ಪಣೆ ಮಾಡ್ತಾ ಇರುವಂತಹದ್ದು. ಹೀಗೆ ಒಂದೇ ಮಾಲೆಯನ್ನು ಪರಸ್ಪರ ಬದಲಾವಣೆ ಮಾಡುವುದರ ಮುಖಾಂತರ ಮಾಲಾ ಪರಿವರ್ತನೆ ಅನ್ನುವ ಕೈಂಕರ್ಯವನ್ನು ಅರ್ಚಕ ವರೇಣ್ಯರು ಪೂರ್ಣಗೊಳಿಸುತ್ತಾರೆ. ಅದಾದ ನಂತರದಲ್ಲಿ ಬಿಡಿಯ ಸಿಂಹಾಸನದಲ್ಲಿರುವ ಶ್ರೀದೇವಿ ಭೂದೇವಿ ಅಮ್ಮನವರು ಸ್ವಾಮಿಯ ಸಿಂಹಾಸನದಲ್ಲಿಯೇ ಜಗದೊಡೆಯನ ಅಕ್ಕಪಕ್ಕದಲ್ಲಿಯೇ ವಿರಾಜಿಸುತ್ತಾ ನಮ್ಮೆಲ್ಲರಿಗೆ ಆನಂದವನ್ನು ಉಂಟು ಮಾಡ್ತಾರೆ. ಆನಂದ ನಿಲಯ ಅಂತಹ ಆ ಆನಂದ ನಿಲಯನ ಕಲ್ಯಾಣ ಚಕ್ರವರ್ತಿಯ ಕಲ್ಯಾಣೋತ್ಸವ ಕಾರ್ಯಕ್ರಮ ಇದರೊಂದಿಗೆ ಪರಿಪೂರ್ಣವಾಗ್ತಾ ಇದೆ. ಇದಾದ ನಂತರ ಅಕ್ಷತಾರೋಪಣ ಕಾರ್ಯಕ್ರಮ, ಕರ್ಪೂರ ನೀರಾಜನದ ಸಮರ್ಪಣೆ, ಸಹಾಯ ಮಾಡಿದಂತಹ ಅರ್ಚಕರಿಗೆ ಸನ್ಮಾನ ಮಾಡುವುದರೊಂದಿಗೆ ಕಾರ್ಯಕ್ರಮ ಪರಿಪೂರ್ಣವಾಗ್ತಿದೆ. ಹರೇ ಶ್ರೀನಿವಾಸ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇದು ಅಕ್ಷತಾರೋಪಣ ಕಾರ್ಯಕ್ರಮ. ಹರೇ ಶ್ರೀನಿವಾಸ. పిడికిట తలంబ్రాల పెండ్లి కూతురు, పిడికిట తలంబ్రాల పెండ్లి కూతురు, కొంత పెడమరలి నవ్వీనే పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వీనే పెండ్లి కూతురు. సిగ్గుబడి పెండ్లి కూతురు, పేరంటాండ్ల నడిమి పెండ్లి కూతురు, విభు పేరు పుచ్చ సిగ్గుబడి పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వీనే